राधौतपदां हिमालय किरीटिनी ब्रह्मराजशिरत्नाढ्यां वंदे ಭಾರತ ಮಾತರಂ. ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬಿಡ್ತಾ, ಕ್ಷೇತ್ರದ ಎಲ್ಲ ದೈವ ದೇವಿಯರುಗಳ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ನೆಚ್ಚಿನ ವಿದ್ವತ್ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ಹರಿ ಓಂ. ಬಹುಶಃ ಆಗಸ್ಟ್ 15ನೇ ತಾರೀಕು ಸ್ವತಂತ್ರದ ಹಬ್ಬವನ್ನು ಮುಗಿಸಿದ್ದೀವಿ ನಾವು. ಇದೇ ತಿಂಗಳು 78-79 ವರ್ಷಗಳ ಹಿಂದೆ ಪ್ರಥಮ ಸ್ವತಂತ್ರಕ್ಕೆ ಭಾರತ ಮುನ್ನುಡಿ ಇಡುತ್ತಿತ್ತು. ನಮ್ಮ ಭಾರತದಲ್ಲಿ ಸ್ವತಂತ್ರ ಹಬ್ಬ ಬಂದ ದಿನವೇ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತಲೆಮಾರಿನಿಂದ ತಲೆಮಾರಿಗೆ, ಮುಂದಿನ ಪೀಳಿಗೆ ಅವರಿಗೆ ಸ್ವತಂತ್ರದ ಇತಿಹಾಸವನ್ನು ಹೇಳಿಕೊಡಲಾಗುತ್ತೆ. ಕನಿಷ್ಠ ಪಕ್ಷ ಭಾರತಕ್ಕೆ ಸ್ವತಂತ್ರ ಬಂದಂತ ಅಮೃತಗಳಿಗೆ ಇದು ಅಂತ ನಿರಂತರವಾಗಿ ಒಂದು ತರಗತಿಯ ನಂತರ ಮತ್ತೊಂದು ತರಗತಿಗೆ ಹೋಗುವಂತ ಮಕ್ಕಳಿಗೆ ಹೇಳ್ತಾ ಬಂದಿದ್ದೀವಿ ನಾವು ಕಳೆದ 7.5 ದಶಕಗಳಿಂದ, ಸುಮಾರು 8 ದಶಕಗಳಿಂದ. ಈ 79 ವರ್ಷಗಳ ಹಿಂದೆ ಯಾವ ರೀತಿ ಇದೇ ತಿಂಗಳು ನಮ್ಮ ಭಾರತದ ಹೃದಯ ಭಾಗವಾದಂತ ಕೆಂಪುಕೋಟೆ ಮೇಲೆ ಕುಶಾಲ ತೋಪುಗಳನ್ನು ಸಿಡಿಸಲಾಯಿತು, ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿತ್ತು. 79 ವರ್ಷಗಳ ಹಿಂದೆ ಅದೇ ರೀತಿ ನಮ್ಮದೇ ಕೆಂಪುಕೋಟೆ ಮೇಲೆ ಜವಾಹರ್ಲಾಲ್ ನೆಹರು ಅವರು ಯೂನಿಯನ್ ಜಾಕ್ ಅನ್ನು ಕೆಳಗಿಳಿಸಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು, ಕುಶಾಲ ತೋಪುಗಳನ್ನು ಸಿಡಿಸಲಾಯಿತು. ಆದ್ರೆ ಆ ಸಾವಿರಾರು ಕುಶಾಲ ತೋಪುಗಳ ಆರ್ಭಟದ ಮಧ್ಯದಲ್ಲಿ ಭಾರತದ ಹೃದಯ ಭಾಗದಲ್ಲಿ ಸಂಭ್ರಮಾಚರಣೆ ನಡೀತಾ ಇದ್ರೆ ತಾಯಿ ಭಾರತೀಯ ಭುಜಗಳಲ್ಲಿ ತಾಂಡವ, ತಾಯಿ ಭಾರತೀಯ ಭುಜಗಳು ಹೊತ್ತಿ ಉರಿತಿದ್ದಾವೆ. ಲಕ್ಷ ಜನ ಭಾರತೀಯ ನರಮೇಧಗಳು ನಡೀತಿದ್ದಾವೆ. ಯಾವ ಜನರು ಆಗಸ್ಟ್ 14ರವರೆಗೂ ಭಾರತದ ಪುತ್ರರು, ತಾಯಿ ಭಾರತಾಂಬೆಯ ಸಂತತಿಗಳು, ಭಾರತದ ಪ್ರಜೆಗಳು ಅಂತ ಕರೆಸ್ಕೊಂಡಿದ್ರು, ಆಗಸ್ಟ್ 14ರ ಮಧ್ಯರಾತ್ರಿ ಕಳೆದು ಆಗಸ್ಟ್ 15ರ ಬೆಳಗ್ಗೆ ಇರೋಷ್ಟೊಳಗೆ ಅದೇ ಜನರು ಪಾಕಿಸ್ತಾನದ ಪ್ರಜೆಗಳಾಗಿದ್ರು. ಪಾಕಿಸ್ತಾನಕ್ಕೆ ಸ್ವಯಂ ಆಗಿ ಹೋದಂತ ಪ್ರಜೆಗಳು ಒಂದು ಕಡೆ ಇದ್ದಾರೆ. ತಮ್ಮ ಮನೆ, ಮಠ, ಆಸ್ತಿ, ಅಂತಸ್ತು ತನ್ನದು ಅಂತ ಅಂದುಕೊಂಡ ಎಲ್ಲವನ್ನು ಕೂಡ ತಮ್ಮಿಂದ ಕಸಿದುಕೊಳ್ಳಲ್ಪಟ್ಟಂತ, ಅಲ್ಲಿಂದ ಓಡಿ ಬಂದಂತ, ಅಲ್ಲಿಂದ ಓಡಿಸಲ್ಪಟ್ಟಂತ ಜನಾಂಗದ ಜನಸಂಖ್ಯೆ ಒಂದು ಕಡೆ. ಯಾವತ್ತಾದ್ರೂ ಇತಿಹಾಸವನ್ನ ಓದಿ ನೋಡ್ಬೇಕು ನಾವು, ಎಂತೆಂತ ನರಮೇಧ ನಡೀತು. ಯಾವ ದಿನವನ್ನ ಇಡೀ ಭಾರತ ದೇಶ ಸಂಭ್ರಮಿಸಬೇಕಿತ್ತು, ಯಾವ ಸ್ವತಂತ್ರದ ಕುರಿತಾಗಿ ನಮ್ಮ ಸ್ವತಂತ್ರ ಹೋರಾಟಗಾರರು ಕನಸನ್ನ ಕಂಡಿದ್ರು. ಭಗತ್ ಸಿಂಗರ ತಾಯಿ ವಿದ್ಯಾವತಿ ಅವರನ್ನ ದೇಶಕ್ಕೆ ಸ್ವತಂತ್ರ ಬಂದ ನಂತರ ನಮ್ಮ ಕರ್ನಾಟಕಕ್ಕೆ ಕರೆಸಿದ್ವಿ ಸನ್ಮಾನ ಮಾಡ್ಲಿಕ್ಕೆ ಅಂತ. ಕರ್ನಾಟಕದ ನೆಲದಲ್ಲಿ ನಿಂತು ಭಗತ್ ಸಿಂಗರ ತಾಯಿ ವಿದ್ಯಾವತಿ ಹೇಳ್ತಾರೆ, ಸ್ವತಂತ್ರ ಅನ್ನೋದು ಸುಮ್ಮನೆ ಬಂದಿರೋದಲ್ಲಪ್ಪ, ನನ್ನಂತ 6.5 ಲಕ್ಷ ಜನ ತಾಯಿಂದ್ರು ತನ್ನ ಮಕ್ಕಳನ್ನ ಸ್ವತಂತ್ರದ ಸಮರದ ವೇದಿಗೆ ಅವಿಸ್ಸನ್ನ ನೀಡಿ ಬಂಜೇರಾದ ನಂತರ ದೇಶಕ್ಕೆ ಸ್ವತಂತ್ರ ಬಂದಿದೆ. ಆ ಸ್ವತಂತ್ರ ಸ್ವೇಚ್ಛಾಚಾರ ಅಲ್ಲ, ಅದೊಂದು ಜವಾಬ್ದಾರಿಯಿಂದ ನಡೆಸ್ಕೊಳ್ಳಿ ಅಂತ ಭಗತ್ ಸಿಂಗರ ತಾಯಿ ವಿದ್ಯಾವತಿ ಹೇಳಿದಂತ ಮಾತು. ಅವರ ಮಾತು ನಮ್ಮ ನಾಯಕರ ಕಿವಿಗೆ ಬೀಳ್ಲಿಲ್ವೋ ಏನೋ ಗೊತ್ತಿಲ್ಲ. ಸ್ವತಂತ್ರವನ್ನ ಸ್ವೇಚ್ಛಾಚಾರ ಅಂದ್ಕೊಂಡು ಅವರ ಅಪ್ಪ ಮಾಡಿಟ್ಟಂತ ಆಸ್ತಿ ಅನ್ನೋ ರೀತಿಯಲ್ಲಿ ಅಖಂಡವಾಗಿದ್ದಂತ ಭಾರತವನ್ನ ತ್ರಿಖಂಡಗೊಳಿಸಿದ್ರು. 3 ಭಾಗ ಆಯ್ತು ಭಾರತ. ಆ ದಿನವನ್ನ ಸ್ವತಂತ್ರದ ಹಬ್ಬ ಅಂತ ಆಚರಿಸ್ತೀವಿ ನಾವು. ನಮ್ಮ ದೌರ್ಭಾಗ್ಯ, ನಮಗೆ ಸ್ವತಂತ್ರ ಬಂದಂತ ದಿನವೇ ಇದೇ ಭಾರತದ ಲಕ್ಷ ಜನ ಭಾರತೀಯರು ಅಮಾನುಷವಾಗಿ ಪ್ರಾಣವನ್ನು ಕಳ್ಕೊಂಡ್ರು. ಭಾರತ ಪಾಕಿಸ್ತಾನದ ಗಡಿಯ ಭಾಗದಲ್ಲಿ ಪಾಕಿಸ್ತಾನವನ್ನ ಬಿಟ್ಟು ಯಾರ್ಯಾರೆಲ್ಲ ಹಿಂದೂ ಸಿಖ್ಖರಿದ್ದೀರೋ ಅವರೆಲ್ಲ ಭಾರತಕ್ಕೆ ಬನ್ನಿ ಅಂತ ಕರೆ ಕೊಡಲಾಯಿತು. ಅಲ್ಲಿದ್ದಂತ ಹಿಂದೂಗಳನ್ನ ಸಿಖ್ಖರನ್ನ ಓಡಿಸಲಾಯಿತು. ಯಾವ್ಯಾವ ಹಿಂದೂಗಳು ಬರಬೇಕು ಅಂತ ಪ್ರಯತ್ನ ಮಾಡಿದ್ರು, ಯಾಸ್ಮಿನ್ ಖಾನ್ ಅವರು ಬರೆದಿರುವಂತ ಒಂದು ಪುಸ್ತಕ ಇದೆ, ದಿ ಗ್ರೇಟ್ ಪಾರ್ಟಿಷನ್ ಅಂತ. ಗರ್ ಹರ್ಪಾಲ್ ಸಿಂಗ್ ಅವರು ಬರೆದಿರುವಂತ ಪುಸ್ತಕ ಇದೆ, ಓದಿ ನೋಡಬೇಕು. ಊರ್ವಶಿ ಅವರು ಬರೆದಿರುವಂತ ಪುಸ್ತಕ ಇದೆ, ದಿ ಅದರ್ ಸೈಡ್ ಆಫ್ ಸೈಲೆನ್ಸ್ ಅಂತ. ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ದಾಖಲು ಮಾಡಲಾಗುತ್ತೆ, ಭಾರತಕ್ಕೆ ಸ್ವತಂತ್ರ ಬಂದಂತ ದಿನ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ 10ರಿಂದ 15 ಲಕ್ಷ ಜನ ಹಿಂದೂ ಮತ್ತು ಸಿಖ್ಖರ ನರಮೇಧಗಳು ಏಕಸಮಯಕ್ಕೆ ಆಗಿದ್ದಾವೆ. ನಮ್ಮ ಭಾರತಕ್ಕೆ ಸ್ವತಂತ್ರ ಬರಬೇಕಂದ್ರೆ ಹುತಾತ್ಮರಾದವರು 6.5 ಲಕ್ಷ ಜನ ಸ್ವತಂತ್ರ ಹೋರಾಟಗಾರರು. 200 ವರ್ಷದ ಅವಧಿನಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದಂತ ಕೆಲವು ದಿನಗಳಲ್ಲಿ ಭಾರತದ್ದೇ 10-15 ಲಕ್ಷ ಜನ ಹಿಂದೂ ಸಿಖ್ಖರನ್ನ ಕಳ್ಕೊಳ್ಬೇಕಾಗಿತ್ತಲ್ಲ. ಯಾರಿಂದ? ಯಾವುದೋ ಪರಕೀಯ ದೇಶದಿಂದ ಬಂದವರು ದಾಳಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ನಮ್ಮದೇ ದೇಶದಲ್ಲಿ ನಮ್ಮ ಜೊತೆ ಒಡನಾಡಿಕೊಂಡು ಭಾಯಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಂತವರೇ ನಮ್ಮ ಹಿಂದೂ ಮತ್ತು ಸಿಖ್ಖರ ನರಮೇಧಗಳನ್ನ ಗೈದ್ರು ಒಂದು ಮತದ ಆಧಾರದ ಮೇಲೆ. ಈ ಪರಿಸ್ಥಿತಿ ಭಾರತಕ್ಕೆ ಬಂತು. ಆ ಸಮಯದಲ್ಲಿ ಯಾರಿಂದ ತಪ್ಪಿಸ್ಕೊಂಡು ಬರ್ಲಿಕ್ಕಾಗುತ್ತೋ ಅವ್ರು ತಪ್ಪಿಸ್ಕೊಂಡು ಬರುವಂತ ಪ್ರಯತ್ನ ಮಾಡಿದ್ರು. ಪ್ರಯತ್ನ ಮಾಡಿದವರನ್ನು ಕೂಡ ಅರ್ಧ ದಾರಿಯಲ್ಲಿ ಅವರನ್ನ ಸಂಹಾರ ಮಾಡಲಾಯಿತು. ಯಾವ ಸಿಖ್ ಪರಂಪರೆಯವರು ಒಂದು ಕಾಲದಲ್ಲಿ ಸಾರಾಗರಿಯ ಯುದ್ಧದ ಸಂದರ್ಭ
ಬರ್ತಿದ್ದಾರೆ, ಎದುರುಗಡೆಯಿಂದ 11,000 ಜನ ಶತ್ರುಗಳ ಸೇನೆಗಳು ಬರ್ತಿರಬೇಕಾದ್ರೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾರೆ. ಯಾಕೆ ಗೊತ್ತೇ? ನಮ್ಮ ಸಿಖ್ ಪರಂಪರೆಯಲ್ಲಿ ಒಬ್ಬ ಸಿಕ್ಕಿಗೆ ಒಬ್ಬ ರಾಷ್ಟ್ರದ್ರೋಹಿಯನ್ನ ಸಂಹಾರ ಮಾಡಿದ್ರೆ ಜೀವನ ಸಾರ್ಥಕ ಅಂತ ಹೇಳ್ತಾರೆ. ಇವತ್ತು ನಮ್ಮ ಪರಿಸ್ಥಿತಿ ನೋಡಿ, 21 ಜನ ಸಿಕ್ಕರಿದ್ದೀವಿ, ಎದುರಿಗಿಂದ 11,000 ಜನ ಶತ್ರುಗಳು ಬರ್ತಿದ್ದಾರೆ. ಒಬ್ಬೊಬ್ಬ ಸಿಖ್ ಮನಸ್ಸು ಮಾಡಿದ್ರೆ 2,000 ಜನ ರಾಷ್ಟ್ರದ್ರೋಹಿಗಳನ್ನ ಕೊಲ್ಲಬಹುದು ಅಂತ ಸೌಭಾಗ್ಯ ಭಗವಂತ ನನಗೆ ಪ್ರಾಪ್ತಿಸಿದ್ದಾನಲ್ಲ ಅಂತ ಸಂಭ್ರಮಿಸಿ ಖುಷಿಪಟ್ಟು ಹಾಡುಗಳನ್ನ ಹಾಡ್ತಾ, ಏ ಮಾಯಿತು ಫಿಕರನ ಕರ್ತುನೆ ಶೇರ್ಗೆ ಬಚ್ಚೆ ಪಾಲೆ ಹೇ ಏಕಲಾಲು ಹೋ ಬಲಿದಾನು ತೋ ಕ್ಯಾ ಸೋ ಲಾಲ ತೆರೆ ರಖವಾಲೆ ಅಂತ ತಾಯಿ ಭಾರತಾಂಬೆಗೆ ಹೇಳ್ತಾ, ತಾಯಿ ಭಾರತಿ ನೀನ್ ಚಿಂತಿಸಬೇಡಮ್ಮ, ನೀನು ಸಿಂಹದ ಮಕ್ಕಳನ್ನ ಸಾಕಿದ್ಯಾ, ಒಬ್ಬ ಮಗ ಹುತಾತ್ಮರಾದ್ರೇನು ನಿನ್ ರಕ್ಷಣೆಗೆ 100 ಜನ ಮಕ್ಕಳು ಎದ್ದು ಬರ್ತೀವಿ ಅಂತ ಹಾಡ್ತಾ ಹಾಡ್ತಾ ಯುದ್ಧಕ್ಕೆ ಹೋದಂತವ್ರು. ಅಂತ ಸಿಖ್ ಪರಂಪರೆಯವರು ಆ ಯುದ್ಧಗಳ ನೆನಪಿಗೆ ಕೈಯಲ್ಲಿ ಕಿರ್ಪಾಣನ ಇಟ್ಕೊಂಡು ಓಡಾಡ್ತಾರೆ. ಅವರು ಕ್ಷತ್ರಿಯತೆ ಸಂಕೇತ, ರಾಷ್ಟ್ರಕೋರ ಅವ್ರು ಹೋರಾಡದಂತ ಕ್ಷತ್ರಿಯತೆ ಸಂಕೇತವಾಗಿ ಕಿರ್ಪಾಣಗಳನ್ನ ಇಟ್ಕೊಂಡು ಓಡಾಡ್ತಿದ್ದಂತ ಸಿಖ್ಖರು ಭಾರತ ವಿಭಜನೆ ಆದಂತ ದಿನ ನಾವಾದ್ರೂ ತಪ್ಪಿಸ್ಕೊಂಡು ಭಾರತದ ಗಡಿ ತಲುಪ್ತೀವಿ, ನಮ್ಮ ಹೆಣ್ಣು ಮಕ್ಕಳು ತಪ್ಪಿಸ್ಕೊಳ್ಳಿಕ್ಕೆ ಹೋದ್ರೆ ಅಕಸ್ಮಾತ್ ಈ ಮತಾಂಧ್ರ ಕೈಗೆ ಸಿಕ್ಕಿದ್ರೆ ಪಾಕಿಸ್ತಾನದ ಮತಾಂಧ್ರ ಕೈಗೆ ನಮ್ಮನ್ನು ಸಾಯಿಸ್ತಾರೆ, ನಮ್ಮ ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಉಳಿಸ್ಕೊಳ್ತಾರೆ, ಅವರನ್ನ ಅತ್ಯಾಚಾರ ಮಾಡಿ ಅವರನ್ನ ನಗ್ನವಾಗಿ ಬೀದಿನಲ್ಲಿ ನಿಲ್ಲಿಸಿ ಅವರು ಬದುಕಿರೋವರೆಗೂ ಜೀವನವನ್ನ ನರಕ ಮಾಡ್ತಾರೆ ಅಂತ ತಿಳಿದಂತ ಸಿಕ್ಕಿನ ಪರಂಪರೆಯವರು ತಮ್ಮದೇ ಮನೆ ಹೆಣ್ಣು ಮಕ್ಕಳನ್ನ, ತಂಗಿಯರನ್ನ, ಅಕ್ಕಂದಿರನ್ನ, ಹೆಣ್ಣು ಮಕ್ಕಳನ್ನ, ತಾಯಿಂದಿರನ್ನ ಅದೇ ಕಿರ್ಪಾಣಗಳನ್ನ ತೆಗೆದು ಅವರ ಮನೆ ಹೆಣ್ಣು ಮಕ್ಕಳ ಕತ್ತನ್ನ ಕತ್ತರಿಸಿ ಓಡಿ ಬರುವಂತ ಪರಿಸ್ಥಿತಿ ಬಂತಲ್ಲ. ಅವ್ರು ಅನ್ಕೊಂಡಿದ್ದು ಸತ್ಯ ಆಯ್ತು. ಯಾಸ್ಮೀನ್ ಖಾನ್ ಅಂತವರು ಬರೀತಾರೆ, ಗುರಹರ್ಪಾಲ್ ಸಿಂಗ್ ಅಂತವರು ಬರೀತಾರೆ, ಅವತ್ತಿನ ದಿನ ಭಾರತ ವಿಭಜನೆ ಆದಾಗ ಭಾರತ ಪಾಕಿಸ್ತಾನದ ಗಡಿಗಳಲ್ಲಿ 82,000 ಜನ ಹೆಣ್ಣು ಮಕ್ಕಳ ಅತ್ಯಾಚಾರಗಳಾಗಿದ್ದಾವೆ. 82,000 ಜನ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು, ಸಿಖ್ ಹೆಣ್ಣು ಮಕ್ಕಳು. ಮನೆಯಲ್ಲಿದ್ದಂಥವ್ರು ಎಲ್ಲರೂ ಸತ್ತಂತ ಸಂದರ್ಭದಲ್ಲಿ ಮಣ್ಣಲ್ಲಿ ಉಳ್ಕೊಂಡಿದ್ದು 3 ಜನ, ಅಪ್ಪ, ಹಿರಿಯ ಮಗಳು, ಕಿರಿಯ ಮಗ, 3 ಜನ ತಪ್ಪಿಸ್ಕೊಂಡು ಬರಬೇಕು ಭಾರತದ ಗಡಿಗೆ. ಮನೆಯ ಸುತ್ತಮುತ್ತ ಪಾಕಿಸ್ತಾನದ ಮತಾಂಧರು ತುಂಬಿಕೊಂಡು ನಿಂತಿದ್ದಾರೆ. ಮನೆಯಿಂದ ಹೊರಗೆ ಒಂದು ಹೆಜ್ಜೆ ಇಟ್ಟರೆ ಅವರ ಸಂಹಾರ ಆಗುತ್ತೆ ತಿಳಿದಂತ ತಂದೆ ಮುಂದೆ ಹೋಗ್ತಾರೆ, ಮನೆಯ ಗಡಿಯನ್ನ ದಾಟಿ ಹೊರಗೆ ನಿಂತು ಅವರು ತಮ್ಮಂತ ಬಲಿ ಕೊಟ್ಟು ಮಕ್ಕಳನ್ನ ತಪ್ಪಿಸುವಂತ ಪ್ರಯತ್ನ ಮಾಡ್ತಾರೆ. ಆ ಮತಾಂಧ್ರ ಕಲ್ಲುಗಳಿಗೆ, ದಂಡಗಳಿಗೆ ಬಲಿಯಾಗ್ತಿದ್ದಂತ ತಂದೆಯನ್ನ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತ ತಂದೆಯನ್ನು ನೋಡಿ ಸ್ತಬ್ಧವಾಗಿ ನಿಲ್ತಾರೆ. ಮಕ್ಕಳು ಏನು ಮಾಡಬೇಕು ತಿಳಿಯೋದಿಲ್ಲ, ಪುಟ್ಟ ಪುಟ್ಟ ಮಕ್ಕಳು ನಿಂತಿದ್ದಾರೆ, ಓಡ್ತಿಲ್ಲ ಅಂತ ನೋಡಿದ ಕೂಡಲೇ ತಂದೆ ಸಾಯೋಕು ಮುಂಚೆ ಕೊನೆ ಮಾತನ್ನ ಮಕ್ಕಳಿಗೆ ಹೇಳ್ತಾರೆ, ಭಾಗ್ ಮಿಲ್ಕಾ ಭಾಗ್ ಅಂತ. ಅವತ್ತಿನಿಂದ ಓಡ್ಲಿಕ್ಕೆ ಶುರು ಮಾಡಿದಂತ ಮಿಲ್ಕಾ ಸಿಂಗ್ ಇವತ್ತಿಗೂ ಜೀವನದಲ್ಲಿ ಓಡ್ತಿದ್ದೀನಿ ನಾನು ಅಂತ ಕಣ್ಣೀರಿಡ್ತಾ ಅವರ ಕಥೆಗಳನ್ನು ಹೇಳ್ಕೊಳ್ತಾರಲ್ಲ. ಇಂಥ ಎಷ್ಟು ಕಥೆಗಳು, ಎಷ್ಟು ಚರಿತ್ರೆಗಳು, ಎಷ್ಟು ಕಥೆ ಭಾಗಗಳು ಎಲ್ಲವನ್ನು ಮುಚ್ಚಿಡಲಾಯಿತು ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳಿಂದ. ಯಾಕೆ ಅಂತ ಕೇಳಿದ್ರೆ ಅಂದಿನ ನಾಯಕರು ಉತ್ತರ ಕೊಡ್ತಾರೆ, ವಿ ಹ್ಯಾವ್ ಟು ಡೌನ್ ಪ್ಲೇ ದ ಟ್ರಾಜಿಡಿ ದಟ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದ 1947 ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಆಸ್ ಪರ್ ಟು ಸೆಕ್ಯೂರ್ ದ ಸೆಕ್ಯುಲರಿಸಮ್ ಆಫ್ ದಿಸ್ ವೆರಿ ಕಂಟ್ರಿ. ಭಾರತದ ಜಾತ್ಯತೀತತೆ, ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ 1947ರಲ್ಲಿ ನಡೆದಂತ ವಿಭಜನೆಯ ಸಂದರ್ಭದ ದುರಂತವನ್ನ ನಾವು ಮುಂದಿನ ಪೀಳಿಗೆಗೆ ತಲುಪಿಸಬಾರ್ದಪ್ಪ, ದ್ವೇಷ ಬೆಳೆಸಬಾರ್ದು ಅನ್ನೋ ಕಾರಣ ಕೊಟ್ಟರು. ಇತಿಹಾಸದ ಪುಟಗಳನ್ನ ತಿರುವು ಹಾಕಬಹುದು, ಇತಿಹಾಸದ ಶಾಯಿಗಳನ್ನ ಗೀಚೋದ್ರಿಂದ ನಿಲ್ಲಿಸಬಹುದು, ಆದ್ರೆ ಆ ಇತಿಹಾಸದಲ್ಲಿ ಬಲಿಯಾದಂತ ಕುಟುಂಬಗಳ ಪರಿಸ್ಥಿತಿಗಳು ಎಷ್ಟು ಜನ ಇದ್ದಾರೆ. ನನ್ನ ಕಣ್ಣು ಮುಂದೆ ನನ್ನ ತಾಯಿಯನ್ನ ಕಳ್ಕೊಳ್ಳೋದು ನೋಡಿದ್ದೀನಿ ಅಂತ ಹೇಳುವಂತ ಮಕ್ಕಳು ಎಷ್ಟು ಜನ ಇದ್ದಾರೆ. ಅವರಿಗೆ ವಯಸ್ಸಾಗಿರ್ಬೋದು, ಅವರು ವೃದ್ಧರಾಗಿರ್ಬೋದು, ಆದ್ರೆ ಹೇಳ್ತಾರೆ ನಮಗೆ ಎಷ್ಟು ವಯಸ್ಸಾದ್ರೆ ಏನಪ್ಪ, ನಮ್ಮ ತಂದೆ ತಾಯಿಗೆ ಇವತ್ತಿಗೂ ನಾವು ಮಕ್ಕಳೇ ಅಲ್ವಾ ಅಂತ ತಂದೆ ತಾಯಂದ್ರನ್ನ ಕಣ್ಣು ಮುಂದೆ ಕಳ್ಕೊಂಡ್ವಿ ನಾವು. ಎಷ್ಟು ವಯಸ್ಸಾದ್ರೆ ಯಾವತ್ತು ಮೀರುತ್ತೆ ಆ ಕಷ್ಟ ನಮ್ಮದು. ಕಣ್ಣೀರಿಡುವಂತವರಿದ್ದಾರೆ. ಅಂಥ ಪರಿಸ್ಥಿತಿಗಳನ್ನ ನೋಡಿ ಲಕ್ಷಾಂತರ ಜನರ ಸಂಹಾರ ಗಡಿ ಭಾಗದಲ್ಲಾಯ್ತು. ಯಾರ ಸೌಭಾಗ್ಯವಂತೋ ಅವರು ಗಡಿಯನ್ನ ದಾಟಿ ಟ್ರೈನ್ ಅನ್ನ ಹತ್ತಿ ಭಾರತಕ್ಕೆ ಬರಬೇಕು. ಆದ್ರೆ ಲಾಹೋರ್ ಟ್ರೈನ್ ಅನ್ನ ಹತ್ತಿದಂತ ಒಬ್ಬ ವ್ಯಕ್ತಿ ಜೀವ ಸಹಿತ ಅಮೃತ್ಸರದ ಗಡಿಯನ್ನ ತಲುಪಲಿಲ್ಲ. ಟ್ರೈನ್ ನ ತುಂಬಾ ಶವಗಳ ಡೇರೆಗಳನ್ನು ಕಳಿಸ್ಕೊಡಲಾಗಿತ್ತು. ಟ್ರೈನ್ ನ ಹಿಂದ್ಗಡೆ ಬರೆಯಲಾಗಿತ್ತು, ನೆಹರು ಮತ್ತು ಪಟೇಲರಿಗೆ ಸ್ವತಂತ್ರದ ಉಡುಗೊರೆ ಕೊಡ್ತಾ ಇದ್ದೀವಿ, ಸ್ವೀಕರಿಸಿ. ಟ್ರೈನ್ ನ ತುಂಬಾ ಶವಗಳ ಡೇರೆಗಳು. ಅದ್ರಲ್ಲೂ ಯಾರು ಸೌಭಾಗ್ಯದಿಂದ ತಪ್ಪಿಸಿಕೊಂಡು ಬಂದ್ರು, ಭಾರತಕ್ಕೆ ಬಂದ್ರು, ಯಾವ ಪರಿಸ್ಥಿತಿನಲ್ಲಿ ನಿರಾಶ್ರಿತರಾಗಿ ತನ್ನ ದೇಶ ಅಂತ ಹೇಳ್ಕೊಳ್ಬೇಕಾಗಿದ್ದಂತ ಇದೇ ಭೂಮಿನಲ್ಲಿ ತನ್ನದೇ ನೆಲದಲ್ಲಿ ತಾನೇ ನಿರಾಶ್ರಿತರಾಗಿ ಬರುವಂತ ಪರಿಸ್ಥಿತಿ ಆ ಹಿಂದೂಗಳಿಗೆ ಬಂತು, ಸಿಖ್ಖರಿಗೆ ಬಂತು. ಯಾರ್ಯಾರು ನಿರಾಶ್ರಿತರಾಗಿ ದೇಶಕ್ಕೆ ಬಂದ್ರು ಅವರ ಹತ್ರ ಮಾತಾಡಿಸ್ಲಿಕ್ಕೆ ಮಹಾತ್ಮ ಗಾಂಧೀಜಿಯವರು ಹೋಗ್ತಾರೆ. ಕಂಪ್ಲೀಟ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಎಂಬ ಪುಸ್ತಕ ಇದೆ, 16 ವಾಲ್ಯೂಮ್ಗಳ ಪುಸ್ತಕ. ಯಾವತ್ತಾದ್ರೂ ಓದಿ ನೋಡಿ, ನನ್ನ ಮಾತಲ್ಲ. ಕಂಪ್ಲೀಟ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಪುಸ್ತಕದಲ್ಲಿ ದಾಖಲು ಮಾಡಲಾಗಿದೆ. ನಿರಾಶ್ರಿತರಾಗಿ ಆಶ್ರಯ ಬಯಸಿ ಬಂದಂತ ಹಿಂದೂ ಮತ್ತು ಸಿಖ್ಖರ ಕುಟುಂಬಗಳಿಗೆ ಮುಂದೆ ಮಾತಾಡ್ಲಿಕ್ಕೆ ಹೋದಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಐ ಅಂಡರ್ಸ್ಟ್ಯಾಂಡ್
You want to go back to your lands and snatch your homes back from your offenders, but I believe you shall not do so. And if you do so, if you go back to your lands, I believe you shall go back with love and not with hatred. And even if you die, you shall die without hatred in your heart. ನಾನು ಭಾವಿಸ್ತೀನಿ, ನನಗೆ ಅರ್ಥ ಆಗುತ್ತೆ, ನೀವು ವಾಪಸ್ ನಿಮ್ ನೆಲಕ್ಕೆ ಹೋಗಬೇಕು ಅಂತ ಆಸೆ ಪಡ್ತೀರಾ, ನಿಮ್ಮ ಮನೆಗಳನ್ನ ವಾಪಸ್ ತಗೊಳ್ಬೇಕು ಅಂತ ನೀವು ಆಸೆ ಪಡ್ತೀರಾ, ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನ್ ನಂಬ್ತೀನಿ ನೀವ ಕೆಲಸ ಮಾಡುವಂತಿಲ್ಲ. ಅಕಸ್ಮಾತ್ ನಿಮ್ಮ ನೆಲಗಳಿಗೆ ನೀವು ವಾಪಸ್ ಹೋಗ್ತೀನಿ ಅಂದ್ರೆ ಹೋಗಿ, ಆದ್ರೆ ದ್ವೇಷವನ್ನು ಇಟ್ಕೊಂಡು ಹೋಗ್ಬೇಡಿ, ಪ್ರೀತಿಯನ್ನ ಇಟ್ಕೊಂಡು ಹೋಗಿ. ಆ ಭೂಮಿನಲ್ಲಿ ನೀವು ಸತ್ತರೆ ದ್ವೇಷ ಇಲ್ಲದೆ ಸಾಯಿರಿ. ಇದು ನಮಗೆ ನಮ್ಮ ಧರ್ಮ ಮಾಡುವಂತ ಪಾಠ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ ಯಾರ ಮುಂದೆ? ಯಾರು ದ್ವೇಷದ ಕಾರಣದಿಂದ ಮನೆ ಮಠ ಕುಟುಂಬ ಎಲ್ಲವನ್ನ ಕಳೆದುಕೊಂಡ್ರು, ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿ ಬಂದಂತ ಮಕ್ಕಳು, ಮಕ್ಕಳನ್ನ ಕಳೆದುಕೊಂಡು ಬಂಜೇರಾಗಿ ಬಂದಂತ ತಾಯಿಂದ್ರು, ಗಂಡನನ್ನ ಕಳೆದುಕೊಂಡು ವಿಧವೆಯರಾದಂತ ತಾಯಿಂದಿರು, ತಮ್ಮ ಕುಟುಂಬವನ್ನ ತಮ್ಮಂದ ಕಸಿರಲ್ಪಟ್ಟಾಗ, ತಮ್ಮ ಹೆಣ್ಣು ಮಕ್ಕಳು ಮನೆಯ ತಾಯಿಂದಿರು ಅಕ್ಕ ತಂಗಿಯರನ್ನ ಕಳ್ಕೊಂಡಾಗ, ಅರೆ ನಾನು ಬದುಕಿದ್ದಾಗಲೇ ನನ್ನ ಜೀವನವನ್ನ ಕುಟುಂಬವನ್ನ ಕಳ್ಕೊಂಡಲ್ಲಪ್ಪ, ನಾನೊಬ್ಬ ಜೀವ ಸಹಿತ ಬಂದ್ಬಿಟ್ನಲ್ಲ, ನಾನೆಂತ ಸ್ವಾರ್ಥಿ ಅಂತ ಯೋಚನೆ ಮಾಡ್ತಾ ಜೀವನ ಪೂರ್ತಿ ನರಳಾಡಬೇಕಾದಂತ ವ್ಯಕ್ತಿಗಳ ಮುಂದೆ ನಿಂತು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಅವರು ಮಾಡಿದ್ದು ಏನು ಬೇಕಾದ್ರೂ ಮಾಡ್ಬೋದು, ಆದ್ರೆ ಅವ್ರ ವಿರುದ್ಧ ದ್ವೇಷ ಇಟ್ಕೊಳ್ಬೇಡಿ ಅಂತ. ನಿರಾಶ್ರಿತರಿಗೆ ಅವರು ಹೇಳಿದಂತ ಮಾತು ಸರಿನೋ ತಪ್ಪು ಎಂಬುದು ನನ್ನ ವಿಚಾರ ಅಲ್ಲ, ಆ ವಿಚಾರ ನಿಮಗೆ ಬಿಡ್ತೀನಿ. ಇರೋ ಇತಿಹಾಸವನ್ನೇ ಹೇಳುವಂತ ಪ್ರಯತ್ನ ಅಷ್ಟೇ ಮಾಡ್ತಿರೋದು ನಾನು. ಏನಕ್ಕೆ ಪ್ರಯತ್ನಗಳು ಮಾಡಿದ್ರು ನಮ್ಮ ನಾಯಕರು? ಕಾರಣ ಇಷ್ಟೇ, ದೇಶದ ಸೌಹಾರ್ದತೆ ಕಾಪಾಡಬೇಕು, ಭ್ರಾತೃತ್ವವನ್ನ ಕಾಪಾಡಬೇಕು. ದೇಶವೇ ತುಂಡಾಯ್ತು, ಆ ಸಂದರ್ಭದಲ್ಲೂ ಸೌಹಾರ್ದತೆ ಕಾಪಾಡುವಂತ ಪ್ರಯತ್ನವನ್ನ ನಮ್ಮ ಅಂದಿನ ನಾಯಕರು ಮಾಡಿದ್ರು. ಸರಿ, ಯಾವ ಮಟ್ಟಕ್ಕೆ? ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದ ನಮಗೆ ಅರ್ಥ ಆಗುತ್ತೆ, ದೇಶ ವಿಭಜನೆ ಆಗುವ ಕಾರಣವೇ ಈ ಸೌಹಾರ್ದತೆ, ಈ ಸೌ ಕಾಲ್ಡ್ ಭ್ರಾತೃತ್ವ. ನಮ್ಮ ನಾಯಕರಿಗೆ ಅರ್ಥವೇ ಆಗ್ಲಿಲ್ಲ. ಸೌಹಾರ್ದತೆ ಅಂದ್ರೆ ಕಣ್ಣು ಮುಂದೆ ಆಗ್ತಿರುವಂತ ಅಪರಾಧಗಳ ಜೊತೆ ರಾಜಿ ಅಲ್ಲ ಅನ್ನೋದು ನಮ್ಮ ನಾಯಕರಿಗೆ ಅರ್ಥ ಆಗ್ಲಿಲ್ಲ. ನಿರಂತರ ರಾಜಿ ಮಾಡ್ಕೊಂಡು ಬಂದ್ರು, ಒಂದಾದ ನಂತರ ಒಂದು. 1927 ಇಡೀ ಭಾರತದಾದ್ಯಂತ ಹಿಂದೂ ಧರ್ಮವನ್ನ ಬಿಟ್ಟು ಹೋಗಿ ಮತಾಂತರ ಆಗಿರುವಂತ ಹಿಂದೂಗಳನ್ನ ವಾಪಸ್ ಗರ್ವಾಪ್ಸಿ ಮಾಡುತ್ತಾ, ನೀವ್ ಏನು ಮಾಡೋದು ಬೇಡಪ್ಪ, ಹರಿಬೋಲ್, ರಾಮನ ಹೆಸರನ್ನ ಹೇಳಿ, ಕೃಷ್ಣನ ಹೆಸರನ್ನ ಹೇಳಿ, ಭಗವಂತನ ಹೆಸರನ್ನ ಬಾಯಿಂದ ಉಚ್ಚರಿಸಿ ಸಾಕು, ನೀವು ವಾಪಸ್ ಹಿಂದೂ ಧರ್ಮಕ್ಕೆ ಬಂದ ಹಾಗೆ ನಾವು ನಿಮ್ಮನ್ನು ಸ್ವೀಕರಿಸ್ತೀವಿ ಅಂತ ಇಡೀ ದೇಶದಾದ್ಯಂತ ಹಿಂದೂಗಳನ್ನ ಗರ್ವಾಪ್ಸಿ ಮಾಡ್ತಿದ್ದಂತ ಶ್ರದ್ಧಾನಂದರು, ಅಹಿಂಸೆಯ ಮಾರ್ಗದಲ್ಲಿ ಕೆಲಸ ಮಾಡ್ತಿದ್ದವರಲ್ವಾ. ಶ್ರದ್ಧಾನಂದರ ಹತ್ಯೆ ಆಯ್ತು, ಹತ್ಯೆ ಮಾಡಿದವ ಅಬ್ದುಲ್ ರಶೀದ್. 1927 ಯಂಗ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಆರ್ಟಿಕಲ್ ಅನ್ನು ಬರೀತಾರೆ. ಆರ್ಟಿಕಲ್ ನ ಹೆಸರು ದ ಕೇಸ್ ಆಫ್ ಅಬ್ದುಲ್ ರಶೀದ್. ಆ ಆರ್ಟಿಕಲ್ ನಲ್ಲಿ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖಿಸ್ತಾರೆ, ದಿ ಸುಪ್ರೀಂ ಬ್ರೇವರಿ ಅಂಡ್ ದ ಫೇತ್ ಆಫ್ ಅಬ್ದುಲ್ ರಶೀದ್ ಡಿಮ್ಯಾಂಡ್ಸ್ ಅಡ್ಮಿರೇಷನ್. ಕೋಟ್ ಆನ್ ಕೋಟ್, ಒಂದು ಪದ ನನ್ನದಲ್ಲ. ಮಹಾತ್ಮ ಗಾಂಧೀಜಿಯವರು ಬರೀತಾರೆ, ಅಬ್ದುಲ್ ರಶೀದ್ ನ ಪರಮ ಧೀರತನ ಮತ್ತು ಅವನ ಭಕ್ತಿಗೆ ನಾನು ಶ್ಲಾಘನೆ ವ್ಯಕ್ತಪಡಿಸಲೇಬೇಕು. ಕೊಲೆಗಡಕನನ್ನು ಸಮರ್ಥಿಸಿಕೊಂಡ್ವಿ ನಾವು ಒಂದಲ್ಲ ಒಂದು ರೂಪದಲ್ಲಿ. ಸಿಟ್ಟು ಬರೋದು ಈ ಕಾರಣಕ್ಕಲ್ಲ ಸ್ವಾಮಿ. ಭಗತ್ ಸಿಂಗರು ನೇಣಗಂಬಕ್ಕೇರುತ್ತಾರೆ. ಭಗತ್ ಸಿಂಗರು ನೇಣಗಂಬಕ್ಕೇರಿದಂತ 3 ದಿನಗಳಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಿಂತು ಮಹಾತ್ಮ ಗಾಂಧೀಜಿಯವರು ಮಾತಾಡ್ತಿರಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳುವಂತ ಮಾತೇನು ಗೊತ್ತೇ? We shall not follow the actions of Bhagat Singh. The way they pursued was nothing but waste and futile. ಭಗತ್ ಸಿಂಗ್ ಪಾಲಿಸಿದಂತ ಮಾರ್ಗ ವ್ಯರ್ಥ ಮತ್ತು ಅದರಿಂದ ಯಾವುದು ಕೆಲಸ ಆಗೋದಿಲ್ಲ. ಆದ್ರಿಂದ ನೀವು ಯಾರು ಭಗತ್ ಸಿಂಗರ ಮಾರ್ಗವನ್ನ ಪಾಲಿಸಬೇಡಿ. ಭಗತ್ ಸಿಂಗರು ಹುತಾತ್ಮರಾದಂತ ನಂತರ ಯಂಗ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಬರೀತಾರೆ ಭಗತ್ ಸಿಂಗ್ನ ಬಗ್ಗೆ. ವಾಟ್ ಭಗತ್ ಸಿಂಗ್ ಡಿಡ್ ವಾಸ್ ಎರರ್. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ಭಗತ್ ಸಿಂಗ್ ಮಾಡಿದ ತಪ್ಪು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಯಾರ್ಯಾರೋ ಹೇಳೋದು ಬಿಡಿ, ಮಹಾತ್ಮ ಗಾಂಧೀಜಿಯವರು ಬರೆಯೋದು ಬಿಡಿ. ಲಾರ್ಡ್ ಇರ್ವಿನ್ ಜೊತೆ ಮಾತಾಡ್ಲಿಕ್ಕೆ ಹೋದಂತ ಮಹಾತ್ಮ ಗಾಂಧೀಜಿಯವರ ಸಂಭಾಷಣೆಯನ್ನ ಅವರದ್ದೇ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂತ ಮಹಾದೇವ್ ದೇಸಾಯಿ ಅವರು ಹೇಳಿದಂತ ಆಧಾರದ ಮೇಲೆಗೆ ಜೈನ್ ನರಸಿಂಹ ಶರ್ಮಾ ಅವರು ಬರೆದಿರುವಂತ ಒಂದು ಆರ್ಟಿಕಲ್ ಇದೆ, ಭಗತ್ ಸಿಂಗ್ ಅಂಡ್ ಮಹಾತ್ಮ ಗಾಂಧಿ ದ ಕ್ಲಾಶ್ ಆಫ್ ಐಡಿಯಾಲಜೀಸ್ ಅಂತ ಆರ್ಟಿಕಲ್ ನಲ್ಲಿ ಉಲ್ಲೇಖಿಸ್ತಾರೆ. ಇರ್ವಿನ್ ಜೊತೆ ಮಾತಾಡಿದಂತ ಮಹಾತ್ಮ ಗಾಂಧೀಜಿಯವರು ಭಗತ್ ಸಿಂಗರ ಕುರಿತಾಗಿ ಹೇಳ್ತಾರೆ, ಭಗತ್ ಸಿಂಗ್ ಮೈಟ್ ಬಿ ಬ್ರೇವ್ ಬಟ್ ಇಸ್ ಮೈಂಡ್ ಇಸ್ ನಾಟ್ ಇನ್ ದ ರೈಟ್ ಪ್ಲೇಸ್. ಭಗತ್ ಸಿಂಗ್ ಧೀರನಾಗಿರ್ಬೋದು, ಆದ್ರೆ ಭಗತ್ ಸಿಂಗಿನ ಮನಸ್ಥಿತಿ ಸರಿ ಇಲ್ಲ ಅಂತ ಬ್ರಿಟಿಷ್ ಆದಂತ ವೈಸ್ರಾಯ್ ಇರ್ವಿನ್ಗೆ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು ಭಗತ್ ಸಿಂಗ್ನ ಕುರಿತಾಗಿ. ಇಂತಹ ಮಹಾತ್ಮ ಗಾಂಧೀಜಿಯವರು ಒಂದು ಕಾಲದಲ್ಲಿ ಅಬ್ದುಲ್ ರಶೀದನನ್ನ ಸಮರ್ಥಿಸಿಕೊಳ್ತಾರೆ. ಯಾವ ನೆಪದಲ್ಲಿ? ಸೌಹಾರ್ದತೆ ಹೆಸರಲ್ಲೇ. ಅಲ್ಲಿಗೂ ಒಪ್ಕೊಂಡು ಭಾರತ ಸುಮ್ಮನಾಯ್ತು, ಹಿಂದೂಗಳು ಸುಮ್ಮನಾದ್ವಿ, ಭಾರತೀಯರು ಸುಮ್ಮನಾದ್ವಿ. ನಮ್ಮ ನಾಯಕರ ಸೌಹಾರ್ದತೆ ಅಲ್ಲಿಗೆ ನಿಲ್ಲಿಲ್ಲ. 1937 ಕಾಕಿನಾಡದ ಅಧಿವೇಶನ ನಡೀತಿದೆ.
ನಾವು ವಂದೇ ಮಾತರಂ ಹಾಡಿದ್ವಲ್ಲ, ವಿಷ್ಣು ದಿಗಂಬರ ಪುಲಸ್ಕರೆ ಕಂಚಿನ ಕಂಠದ ಗಾಯಕರು ವಂದೇ ಮಾತರಂ ಹಾಡ್ಲಿಕ್ಕೆ ಬಂದು ನಿಂತಿದ್ದಾರೆ ಅಧಿವೇಶನದಲ್ಲಿ. ಅಧಿವೇಶನದ ಅಧ್ಯಕ್ಷರಾಗಿ ಮೌಲಾನಾ ಮೊಹಮ್ಮದ್ ಅಲಿ ಕೂತಿದ್ದಾರೆ. ವಿಷ್ಣು ದಿಗಂಬರ ಪುಲಸ್ಕರ್ ಅವರು ಬಂದ ಕೂಡಲೇ ಮೌಲಾನಾ ಮೊಹಮ್ಮದ್ ಅಲಿ ಹೇಳ್ತಾರೆ, ನೀವು ವಂದೇ ಮಾತರಂ ಹಾಡುವಂತಿಲ್ಲ. ಯಾಕೆ ಅಂದ್ರೆ ಅವ್ರು ಕೊಟ್ಟಂತ ಕಾರಣ, ವಂದೇ ಮಾತರಂ ಗೀತೆನಲ್ಲಿ ನೀವು ದೇಶವನ್ನ ತಾಯಿ ಅಂತ, ದುರ್ಗಿ ಅಂತ, ಲಕ್ಷ್ಮಿ ಅಂತ, ಸರಸ್ವತಿ ಅಂತೆಲ್ಲ ಕೊಂಡಾಡ್ತೀರಾ, ಇದು ನನ್ನ ಮತಕ್ಕೆ ವಿರುದ್ಧವಾಗಿರೋದು, ನೀವು ವಂದೇ ಮಾತರಂ ಹಾಡಬಾರ್ದು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಪ್ರಥಮ ಬಾರಿಗೆ ವಂದೇ ಮಾತರಂಗೆ ವಿರೋಧ ಬಂತು. ಯಾವ ವಂದೇ ಮಾತರಂ ಒಂದು ಕಾಲದಲ್ಲಿ ಬಂಗಾಳ ವಿಭಜನೆ ಆಗ್ತಿರಬೇಕಾದ್ರೆ ಎಲ್ಲವನ್ನು ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಅಂದು ಬಂಕಿಮರು ಬರೆದಂತ ಆನಂದ ಮಠ ಎಂಬ ಪುಸ್ತಕದಿಂದ ಆಯ್ದಂತ ವಂದೇ ಮಾತರಂ ನಾಗಾ ಸಾಧುಗಳು ಹಾಡಿದಂತ ಹಾಡು, ಅದನ್ನ ವಂದೇ ಮಾತರಂ ಅನ್ನ ಘೋಷಣೆ ಆಗಿಸ್ಕೊಂಡು ಹಾಡ್ತಿದ್ವೋ ಅದೇ ವಂದೇ ಮಾತರಂ ಗೀತೆಯನ್ನ ವಿರೋಧ ವ್ಯಕ್ತಪಡಿಸಲಾಯಿತು. ಸಭೆಯಲ್ಲಿದ್ದಂತ ಸಭಿಕರು ಕೈ ಮುಗಿದು ಎದ್ದು ನಿಂತರು. ನಾವು ಬೇಡ್ತಿರೋ ಸ್ವರಾಜ್ಯ. ಸ್ವರಾಜ್ಯ ಅಂದ್ರೆ ನನ್ನ ರಾಷ್ಟ್ರ, ನನ್ನ ರಾಷ್ಟ್ರದಲ್ಲಿ ನನ್ನ ರಾಜ್ಯ, ನನ್ನ ರಾಜ್ಯದಲ್ಲಿ ನನ್ನ ರಾಜ್ಯಭಾರ, ನನ್ನ ದೇಶದಲ್ಲಿ ನನ್ನ ರಾಜ್ಯಭಾರದಲ್ಲಿ ನನ್ನ ತಾಯಿ ಭಾರತಾಂಬೆ ನನ್ನ ಇಚ್ಛೆ ಪಟ್ಟಾಗಿ ನಾನು ಕೊಂಡಾಡ್ಲಿಲ್ಲ ಅಂದ್ರೆ ಇನ್ ಯಾರು ಸ್ವಾಮಿ ಬಂದ್ ಕೊಂಡಾಡ್ತಾರೆ ನಮ್ಮ ತಾಯಿಯನ್ನ, ನಮ್ಮ ಭಾರತಾಂಬೆಯನ್ನ? ನೀವು ಹಾಡಲೇಬೇಕು. ಸಭಿಕರು ಕೈ ಮುಗಿದು ನಿಂತರು. ವಿಷ್ಣು ದಿಗಂಬರ ಪುಲಸ್ಕರ್ ಅವರು ಪೂರ್ಣ ವಂದೇ ಮಾತರಂ ಗೀತೆಯನ್ನ ಹಾಡಿ ತೋರಿಸಿದ್ರು. ಮೌಲಾನಾ ಮೊಹಮ್ಮದ್ ಅಲಿ ಅಧಿವೇಶನವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋದರು. 1837 ಮಹಾತ್ಮ ಗಾಂಧೀಜಿಯವರು ವಂದೇ ಮಾತರಂ ಕುರಿತಾಗಿ ಹೇಳಿಕೆಯನ್ನು ಕೊಡ್ತಾರೆ. ಇಟ್ ಇಸ್ ಅನ್ಫಾರ್ಚುನೇಟ್ ದಟ್ ಅ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಶುಡ್ ಕಂಟೈನ್ಸ್ ವರ್ಡ್ ದಟ್ ಇಸ್ ಅಗೇನ್ಸ್ಟ್ ಎ ಸರ್ಟನ್ ಸೆಕ್ಷನ್ ಆಫ್ ದಿಸ್ ಕಂಟ್ರಿ. ಭಾರತದ ಒಂದು ಭಾಗದ ಜನರಿಗೆ ಧಕ್ಕೆ ತರುವಂತ ಪದಗಳನ್ನ ರಾಷ್ಟ್ರದ ಗಾನ ಉಲ್ಲೇಖಿಸಿದೆ ಅಂದ್ರೆ ಅದು ಬಹಳ ದುರಾದೃಷ್ಟಕರ ಸಂಗತಿ. ಜನರನ್ನ ವಿರೋಧಿಸಲಿಲ್ಲ, ವಂದೇ ಮಾತರಮನ್ನೇ ವಿರೋಧಿಸಿ ಹೇಳ್ತಾರೆ. ವಂದೇ ಮಾತರಂ ಇರೋ ಪದಗಳು ಒಬ್ಬರಿಗೆ ಧಕ್ಕೆ ತರ್ತಿದೆ ಅಂದ್ರೆ ಅದು ದುರಾದೃಷ್ಟನಪ್ಪ, ಗೀತೆ ದುರಾದೃಷ್ಟ ಅಂತ ನಾವು ಅಲ್ಲಿಗೂ ಒಪ್ಕೊಂಡ್ವಿ. ನಾವು ವಂದೇ ಮಾತರಮನ್ನೇ ತುಂಡರಿಸಿಬಿಟ್ವಿ. ವಂದೇ ಮಾತರಮನ್ನು ನಾವು ತುಂಡರಿಸಿದ್ವಿ. ಆದ್ರೆ 7.5 ದಶಕಗಳ ನಂತರವೂ ಯಾರಿಗೋಸ್ಕರ ವಂದೇ ಮಾತರಂ ತುಂಡರಿಸಿದ್ವೋ ಅವ್ರು ಇವತ್ತಿಗೂ ವಂದೇ ಮಾತರಂ ಹಾಡೋದು ಬಿಡಿ, ವಂದೇ ಮಾತರಂ ಅಂತ ಘೋಷಣೆ ಕೂಡ ಹಾಕೋದಿಲ್ಲ. ಯಾರ್ಯಾರೆಲ್ಲ ವಂದೇ ಮಾತರಂ ಘೋಷಣೆ ಹೇಳೋದಿಲ್ಲ ಅಂತಿದ್ರು ಅವರೆಲ್ಲ ಇವತ್ತು ನಮ್ಮದೇ ಸಂವಿಧಾನದಲ್ಲಿ, ನಮ್ಮದೇ ಸಂಸತ್ನಲ್ಲಿ ನಿಂತ್ಕೊಂಡು ಜೈ ಪ್ಯಾಲೆಸ್ಟೀನ್ ಅಂತ ಪ್ಯಾಲೆಸ್ಟೀನ್ಗೆ ಜೈಕಾರ ಹಾಕೋದನ್ನ ನೋಡ್ತಿದ್ದೀವಿ. ನಾವು ಅಲ್ಲಿಗೂ ಸುಮ್ಮನಾದ್ವಿ, ಅಲ್ಲಿಗೂ ಸೌಹಾರ್ದತೆ ಅಂತ ಒಪ್ಕೊಂಡ್ವಿ. ನಮ್ಮ ನಾಯಕರ ಸೌಹಾರ್ದತೆ ಅಲ್ಲಿಗೂ ನಿಲ್ಲಿಲ್ಲ. 1940 ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿ ಎಲ್ಲಾ ಮುಸ್ಲಿಂ ಸೀಟ್ಸ್ ಗಳನ್ನ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅವರೇ ಭರ್ತಿ ಮಾಡ್ಬೇಕಂತ ಹೇಳಿದ್ರು. ಕಾಂಗ್ರೆಸ್ ಒಪ್ಕೊಂಡು ಸುಮ್ಮನಾದ್ವಿ ಸೌಹಾರ್ದತೆ ಹೆಸರಿನಲ್ಲಿ. 1941-42 ಬಿರ್ಲಾ ಹೌಸ್ ನಲ್ಲಿ ಕೂತು ಸತ್ಸಂಗ ಮಾಡ್ತಿರ್ಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಜನೆಯನ್ನ ಬದಲಾಯಿಸಿ ಹಾಡ್ಬಿಟ್ರು. ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರೆ ನಾಮ್ ಸಬಕೋ ಸನ್ಮತ ದೇ ಭಗವಾನ್. ತುಂಡರಿಸ್ಬಿಟ್ಟಿವಿ, ನಾವು ಭಜನೆಯನ್ನ ಬದಲಿಸಿ ಬಿಟ್ಟಿವಿ. ಯಾಕೆ? ಸೌಹಾರ್ದತೆ ಹೆಸರಿನಲ್ಲಿ. ಯಾರಿಗೋಸ್ಕರ ಭಜನೆ ಬದಲಾಯಿಸಿದ್ವು ಅವ್ರು ಇವತ್ತಿಗೂ ಈ ಭಜನೆ ಹಾಡ್ಲೇ ಇಲ್ಲ. ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಮಾತ್ರ ನಿರಂತರ ಪುಂಖಾನುಪುಂಖ ಹಾಡ್ತಿದ್ದೀವಿ ಭಜನೆಯನ್ನ. ನಾವಾದ್ರೂ ಜಾಗೃತರಾಗಿ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ಬೇಕು, ಇದಲ್ಲಪ್ಪ ಮೂಲ ಭಜನೆ, ಈಶ್ವರ ಅಲ್ಲ ತೇರೆ ನಾಮ್ ಸಬಕೋ ಸನ್ಮತ ದೇ ಭಗವಾನ್ ಅನ್ನೋದಲ್ಲ ಭಜನೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು. ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಸುಂದರ ವಿಗ್ರಹ ಮೇಘಶ್ಯಾಮ್ ಗಂಗಾ ತುಳಸಿ ಸಾಲಿಗ್ರಾಮ್ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಜಯ ಜಯ ವಲ್ಲಭ ಸೀತಾರಾಮ್ ಅಂತ ನಾವು ಮೂಲ ಹಾಡಿದ್ದು ಭಜನೆಯನ್ನ. ಆ ಮೂಲ ಭಜನೆಯನ್ನಾದ್ರೂ ಮಕ್ಕಳಿಗೆ ಸತ್ಯದ ಹೆಸರಲ್ಲಿ ಹೇಳ್ಕೊಡುವಂತ ಪ್ರಯತ್ನ ಮಾಡೋಣ, ಮುಂದಿನ ಪೀಳಿಗೆಗೆ ತಲುಪಿಸೋಣ. ಆದ್ರೆ ನಮ್ಮ ನಾಯಕರ ಸೌಹಾರ್ದತೆ ಅಲ್ಲಿಗೂ ನಿಲುವಿಲ್ಲವಲ್ಲ, ಮುಂದುವರಿತು. 1945 ಶಿಮ್ಲಾ ಕಾನ್ಫರೆನ್ಸ್ ಅನ್ನು ಒಪ್ಕೊಂಡ್ವಿ ನಾವು. 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನ್ನು ಒಪ್ಕೊಂಡ್ವಿ ನಾವು. 1946 ಡೈರೆಕ್ಟ್ ಆಕ್ಷನ್ಗೆ ಮೊಹಮ್ಮದ್ ಅಲಿ ಜಿನ್ನ ಕರೆ ಕೊಟ್ಟರು. ಯಾವ ಮೊಹಮ್ಮದ್ ಅಲಿ ಜಿನ್ನ ಒಂದು ಕಾಲದಲ್ಲಿ ನಾನು ಮೊದಲಿಗೂ ರಾಷ್ಟ್ರೀಯವಾದಿ, ಎರಡನೇದಾಗೂ ರಾಷ್ಟ್ರೀಯವಾದಿ, ಕೊನೆಯದಾಗೂ ರಾಷ್ಟ್ರೀಯವಾದಿ ಅಂತ ಹೇಳ್ತಿದ್ರು, ಅದೇ ಜಿನ್ನ ಬಂದು ಮುಂದೆ ಹೇಳಿದ್ರು, ವಿ ಐದರ್ ವಾಂಟ್ ಡಿವೈಡೆಡ್ ಇಂಡಿಯಾ ಇಫ್ ನಾಟ್ ಡಿಸ್ಟ್ರಾಯ್ಡ್ ಇಂಡಿಯಾ. ಒಂದು ಭಾಗವಾದಂತ ಭಾರತ ಕೊಡಿ, ಇಲ್ಲ ಭಗ್ನವಾದಂತ ಭಾರತ ತಗೊಳ್ತೀವಿ ಅಂತ ಜಿನ್ನಾನ ಹೇಳಿಕೆ. ಜಿನ್ನ ಹೇಳಿದ್ರು ಕೋಲ್ಕತ್ತಾದಲ್ಲಿ ಡೈರೆಕ್ಟ್ ಆಕ್ಷನ್ ನಡೆಯುತ್ತೆ. ಅದನ್ನ ಕೇಳಿ ನಮ್ಮ ನಾಯಕರು ಸುಮ್ಮನಾದ್ರು. ಡೈರೆಕ್ಟ್ ಆಕ್ಷನ್ ನಡೀತು. ಒಬ್ಬರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಮುಂದೆ ಬಂದು ಹೇಳಿದ್ರು, ಸ್ವಾರ್ಡ್ಸ್ ವಿಲ್ ಬಿ ಮೆಟ್ ವಿತ್ ಸ್ವಾರ್ಡ್ಸ್. ಖಡ್ಗಗಳಿಗೆ ಘರ್ಷಣೆ ಆಗ್ತವೆ ಕೋಲ್ಕತ್ತಾದಲ್ಲಿ. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನವರು ಜಾಗೃತತೆಯಿಂದ ಇರಿ. ಸರ್ದಾರ್ ವಲ್ಲಭಭಾಯ್ ಅವರು ಘೋಷಣೆ ಕೊಟ್ಟರು. ಆದ್ರೆ ಕೋಲ್ಕತ್ತಾದಲ್ಲಿ ಡೈರೆಕ್ಟ್ ಆಕ್ಷನ್ ನಡೆದಾಗ ಒಬ್ಬ ನಾಯಕರು ಮುಂದೆ ಬಂದು ಹಿಂದೂಗಳನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡಲಿಲ್ಲ. ಒಬ್ಬ ನಾಯಕರು. ನಿರಂತರ ಡೈರೆಕ್ಟ್ ಆಕ್ಷನ್ ನಡೀತು. ಶುಕ್ರವಾರದಂದು ಕೋಲ್ಕತ್ತಾದಲ್ಲಿ ತಮ್ಮ ಮತದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಮತಕ್ಷೇತ್ರಕ್ಕೆ ಹೊರಟಂತವರು ಕ್ಷೇತ್ರದಿಂದ ಹೊರಗೆ ಬರಬೇಕಾದ್ರೆ ಕೈಲಿ ಕಲ್ಲುಗಳನ್ನು ಹಿಡಿದುಕೊಂಡು ಬಂದ್ರು. ಹಿಂದೂಗಳ ಮನೆಗಳನ್ನು ಹುಡುಕಿ ಕೋಲ್ಕತ್ತಾದ ಹಿಂದೂಗಳ ಮನೆ ಮೇಲೆ ದಾಳಿ ಮಾಡಲಾಯಿತು. ಕೋಲ್ಕತ್ತಾದ ಹಿಂದೂಗಳ ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಯಿತು. ಹಿಂದೂಗಳ ನರಮೇಧಗಳು ನಡೀತು. ಬೀದಿ ಬದಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಅತ್ಯಾಚಾರಗಳಾದ್ವು. ದಿನಗಟ್ಟಲೆ ಇದು ನರಮೇಧಗಳು
ಮಾಡಿದ್ರು. ಆಗಸ್ಟ್ 19ರವರೆಗೂ ನರಮೇಧ ನಡೆದು 1946ರಲ್ಲಿ ಕೋಲ್ಕತ್ತಾ ಡೈರೆಕ್ಟ್ ಆಕ್ಷನ್. ಅಲ್ಲಿವರೆಗೂ ಸುಮ್ಮನಿದ್ದಂತ ಹಿಂದೂಗಳು ಒಬ್ಬ ಹಿಂದೂ ಎದ್ದು ನಿಂತರು. ಗೋಪಾಲ್ ಪಾಠ ಅಂತ ಅವರ ಹೆಸರು. ವೃತ್ತಿಯಿಂದ ಮಾಂಸ ಕತ್ತರಿಸುವವರು. ಮುಂದೆ ಬಂದು ಹೇಳಿದ್ರು, ಎಲ್ಲಿವರೆಗೂ ಹಿಂದೂಗಳು ಸುಮ್ಮನಿರ್ತೀರಾ? ಎಲ್ಲಿವರೆಗೂ ನರಮೇಧಗಳಿಗೆ ಬಲಿಯಾಗ್ತೀರಾ? ಅವರೆಲ್ಲ ಕಲ್ಪಿಸ್ತಿದ್ದಾರೆ ಅಂದ್ರೆ ನೀವ್ಯಾಕಪ್ಪ ಸುಮ್ಮನಿರ್ತೀರಾ? ಗೋಪಾಲ್ ಪಾಠ ಅವರೇ ಹೇಳ್ತಾರೆ, ನಾವು ಬಜರಂಗಿ ವಂಶಸ್ಥರು. ಎಷ್ಟು ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿದವ್ರು ನಾವು. ನಿಮ್ ಕೈ ಕಲ್ಲುಗಳನ್ನ ಹಿಡಿಲಿಕ್ಕೆ ಬರೋದಿಲ್ವಾ? ನಿಮ್ ಕೈ ಶಸ್ತ್ರಾಸ್ತ್ರಗಳನ್ನ ಹಿಡಿಲಿಕ್ಕೆ ಬರೋದಿಲ್ವಾ? ಹಿಂದೂಗಳೇ ಜಾಗೃತರಾಗಿ ಹೋರಾಟ ಮಾಡಿ ರಣಾಂಗಣಕ್ಕಿಳಿರಿ. ನಿಮ್ಗೆ ಶಸ್ತ್ರಾಸ್ತ್ರಗಳು ಬೇಕಾ? ನನ್ನ ಬಳಿ ಬನ್ನಿ, ನನ್ನ ಅಂಗಡಿನಲ್ಲಿ ಇಟ್ಟಿದ್ದೀನಿ ಶಸ್ತ್ರಾಸ್ತ್ರಗಳನ್ನ, ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಎಲ್ಲರೂ ಹೋರಾಟ ಮಾಡೋಣ. ನಿಮ್ಮಿಂದ ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬೀದಿನಲ್ಲಿರುವಂತ ಅಷ್ಟು ಜನ ಹಿಂದೂಗಳು ಸೇರ್ಕೊಂಡು ಒಂದು ಜಾಗದಲ್ಲಿ ನಿಂತ್ಕೊಳ್ಳಿ ಸಾಕು. ನಿಮ್ ಸಂಖ್ಯೆ ನೋಡಿದ್ರೆ ಎದ್ರು ಓಡೋಗ್ತಾರ ಅವರು ಸಾಕು. ಒಂದು ಜಾಗದಲ್ಲಿ ನಿಂತು ಹೆದರಿಸುವಂತ ಕೆಲಸ ಮಾಡಿ. ಗೋಪಾಲ್ ಪಾಠ ಕರೆ ಕೊಟ್ರು. ಒಬ್ಬ ಗೋಪಾಲ್ ಪಾಠ ಹಿಂದೂಗಳನ್ನ ಸಂಘಟಿಸಿದ್ರು. ಗೋಪಾಲ್ ಪಾಠ ಅವರೊಂದಿಗೆ ಜುಗಲ್ ಚಂದ್ರರಂತವರು ಎದ್ದು ಬಂದ್ರು. ಎಲ್ಲರೂ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ರೆ ಒಂದೇ ಒಂದು ದಿನ ಆಗಸ್ಟ್ 19 ರಾತ್ರಿ ಕಳೆದು ಆಗಸ್ಟ್ 20 ಬೆಳಗ್ಗೆ ಇರೋಷ್ಟೊಳಗೆ ಕೋಲ್ಕತ್ತಾದ ಮಿನಿಸ್ಟರ್ ಆಗಿದ್ದಂತ ಸುರಾವರ್ದಿ ತನ್ನ ಆಪ್ತರನ್ನ ಕಳಿಸಿ ಗೋಪಾಲ್ ಪಾಠ ಅವ್ರ ಹತ್ರ ಮಾತಾಡಿಸಿ ಕೈ ಮುಗಿದು ಕೇಳ್ಕೊಂತಾರೆ, ನಾವು ಶಸ್ತ್ರಾಸ್ತ್ರ ಕೆಳಗಿಡ್ತೀವಿ, ನೀವು ಶಸ್ತ್ರಾಸ್ತ್ರ ಕೆಳಗಿಟ್ಬಿಡಿ. ಯಾಕೆಂದ್ರೆ ಸುರಾವರ್ದಿಗೆ ಚೆನ್ನಾಗಿ ಗೊತ್ತಿತ್ತು, ಇನ್ನು ಒಂದು ದಿನ ಗೋಪಾಲ್ ಪಾಠನ ಜೊತೆಗೆ ಹಿಂದೂಗಳು ಇದೇ ಯುದ್ಧವನ್ನ ಮುಂದುವರಿಸಿದ್ರೆ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನ ಒಬ್ಬ ನಾಯಕ ಜೀವ ಸಹಿತ ಉಳಿಯೋದಿಲ್ಲ ಅಂತ ಗೊತ್ತಿದ್ದ ಸುರಾವರ್ದಿ ಅವತ್ತು ಮಂಡಿ ಊರಿ ಕೂತ ಒಬ್ಬ ಗೋಪಾಲ್ ಪಾಠ ನಿಂತು ಇಡೀ ಹಿಂದೂ ಧರ್ಮದ ರಕ್ಷಣೆಯನ್ನ ಕೋಲ್ಕತ್ತಾದಲ್ಲಿ ಮಾಡಿಕೊಂಡ್ರು. ಒಬ್ಬ ಜಾಗೃತಿ ಆಗಿದ್ದು, ಒಬ್ಬೊಬ್ರು ಜಾಗೃತರಾಗಬೇಕಾಗಿತ್ತು ಸಾಕು. ಈ ಜಾಗೃತಿ ನಮ್ಮ ದೇಶದಲ್ಲಿ ಬೇಕಾಗಿತ್ತು ಅಂದ್ರೆ ನಮ್ಮ ನಾಯಕರು ತರಲಿಕ್ಕೆ ಬಿಡ್ಲಿಲ್ಲ. ಪಾಕಿಸ್ತಾನದಿಂದ ಟ್ರೈನ್ ನ ಡೇರೆಗಳ ತುಂಬಾ ಹಿಂದೂ ಮತ್ತು ಶಿಖರ ಶವಗಳು ಬರ್ತಿದೆ ಅಂದಾಗ ನಮ್ಮ ನಾಯಕರು ಮಾತಾಡ್ಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಹಿಂದೂಗಳ ಪರವಾಗಿ, ಸಿಖ್ಖರ ಪರವಾಗಿ ಹಿಂದೂಗಳೇ ಜಾಗೃತರಾಗಿ ಎಲ್ಲಿವರೆಗೂ ಬಲಿಯಾಗ್ತೀರಾ, ನಿಮ್ ರಕ್ಷಣೆ ನೀವೇ ಮಾಡ್ಕೊಳ್ಳಿ ಅಂತ ಕರೆ ಕೊಟ್ಟವರು ನಾಯಕರಲ್ಲ. ನಮ್ಮ ಕರ್ನಾಟಕದಿಂದ ಒಂದು ಧ್ವನಿ ಹೇಳ್ತು. ಆ ಧ್ವನಿ ಬೇರೆ ಯಾರದು ಅಲ್ಲ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರದ್ದು. ಕುವೆಂಪು ಅವರು ನಿಂತು ಹಿಂದೂಗಳಿಗೆ ಕರೆಯನ್ನ ಕೊಡ್ತಾರೆ, ಹಿಂದೂಗಳೇ ಜಾಗೃತರಾಗಿ ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಹನುಮನ ಬಲ ಜಾಗೃತರಾಗ್ಲಿ. ಇಕ್ಷು ಗಂಗಾತ್ರಿಯಲ್ಲಿ ಕುವೆಂಪು ಅವರು ಕವಿತೆ ಬರೆದು ಹೇಳಿದ್ರು, ಅವತರಿಸಿ ಬಾಯಿಂದೆ ಹಿಂದುವಿನ ಹೃದಯಕ್ಕೂ ಹಿಂದೆತ್ತನವನ್ನೂಕಿ, ಓ ಲಂಕಾ ಭಯಂಕರ ಸಮೀರ ಕುಮಾರ, ಹೇ ಆಂಜನೇಯ, ನಿನ್ನ ಸಮುದ್ರವಂ ಲಂಘಿಸ ಶಕ್ತಿ, ಪರ್ವತವಂ ಕಿತ್ತೆತ್ತು ಪತ್ತು ತಂದ ಶಕ್ತಿ, ಸೀತಾ ಪತಿವ್ರತೆ ಮಾನವವಂ ಸಂರಕ್ಷಿತ ಶಕ್ತಿ, ಅವತರಿಸಿ ಬರಲಿಂದೆ ಹಿಂದುವಿನ ಹೃದಯಕ್ಕೂ ಆ ನಿನ್ನ ಯೋಗಿ ಸಿದ್ಧಿಯ ಶಕ್ತಿ, ಆ ನಿನ್ನ ರಾಮಭಕ್ತಿ ತಪಶಕ್ತಿ, ಆ ನಿನ್ನ ಬ್ರಹ್ಮಚರ್ಯದ ಶಕ್ತಿ, ಅವತರಿಸಿ ಬಾಯಿಂದೆ ಹಿಂದುವಿನ ಹೃದಯಕ್ಕೂ ಹಿಂದೆತ್ತನವನ್ನೂಕಿ, ಓ ಲಂಕಾ ಭಯಂಕರ ಸಮೀರ ಕುಮಾರ, ಹೇ ಆಂಜನೇಯ ಅಂತ ಕುವೆಂಪು ಅವರು ಕರೆ ಕೊಟ್ಟು ಹಿಂದೂಗಳಲ್ಲಿ ಜಾಗೃತಿ ಮೂಡಿಸ್ತಾರೆ. ಹಿಂದೂಗಳೇ ಜಾಗೃತರಾಗಿ. ಎಲ್ಲಿವರೆಗೂ ಈ ಜಾಗೃತಿ ನಮ್ಮಲ್ಲಿ ಬರಲಿಲ್ವೋ ಅಲ್ಲಿವರೆಗೂ ನಾವೆಲ್ಲಾ ಬಲಿದಾನಗಳಿಗೂ ಬಲಿಯಾಗ್ತಾ ಬಂದ್ವಿ, ಎಲ್ಲಾ ನರಮೇಧಗಳಿಗೂ ಬಲಿಯಾಗಿದ್ದೀವಿ. ನಾವು ಸೌಹಾರ್ದದ ಹೆಸರಿನಲ್ಲಿ, ನಾವು ಭ್ರಾತೃತ್ವದ ಹೆಸರಲ್ಲಿ ನಮ್ಮ ಜಾಗರೂಕತೆಯನ್ನ ಮೆರೆತು ನಮ್ಮ ನಾಯಕರು ಮಾಡಿದಂತ ಅಪರಾಧಗಳ ಜೊತೆ ರಾಜಿಯನ್ನೇ ಸೌಹಾರ್ದತೆ ಅಂತ ಭಾವಿಸಿ ಸುಮ್ಮನೆ ನಿಂತ್ವಿ ನಾವು. ಪರಿಣಾಮ ಏನಾಯ್ತು? ದೇಶ ತುಂಡರಿಸಿದ್ವಿ. ಯಾವ ಭಾರತವನ್ನ ಒಂದು ಕಾಲದಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ತಮ್ಮ ಒಂದೇ ಮಾತ್ರ ಪೂರ್ಣ ಗಾಯನದಲ್ಲಿ ತಾಯಿ ಭಾರತಿ ಚಿತ್ರ ಕಣ್ಣು ಮುಂದೆ ಬರುತ್ತೆ. ತಾಯಿ ಭಾರತಿ ಕಣ್ಣೀರ್ತಾಳೆ, ನನ್ನ ಮಕ್ಕಳು ಇಷ್ಟು ಜನ ಇದ್ದೀರಾ, ನನಗೋಸ್ಕರ ಹೋರಾಟ ಮಾಡ್ತಿಲ್ಲ, ಬೇರೆ ಯಾರು ಪರಕಿಯವರು ಬಂದು ದೇಶದ ಮೇಲೆ ದಾಳಿ ಮಾಡ್ತಿದ್ದಾರೆ, ಏನಕ್ಕೆ ಸುಮ್ಮನೆ ಕೂತಿದ್ದೀರಾ? ಕುಪುತ್ರ ಕೋಟಿ ಇದೇಕೆ ಬಂಜಿತನ ಲೇಸೆಂದು ತಾಯಿ ಕಣ್ಣೀರು ಹರಿಸುತ್ತಿರಲು ತಾಯಿ ಭಾವಚಿತ್ರವನ್ನ ನೋಡಿ ಬಂಕಿಮರು ಬರೀತಾರೆ, ತಾಯಿ ನಿನ್ನ ಬಂಜಿ ಅಲ್ಲಮ್ಮ, ನೀನು ಅಬಲೆ ಅಲ್ಲ, ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈ ಧೃತ ಕರ ಕರವಾಲೆ, ಅಬಲಾಕೆನು ಮಾತುಮಿ ಅಬಲೆ, ಬಹುಬಲ ಧರಿಣಿಂ ನಮಾಮಿ ತಾರಿಣಿಂ ರಿಪುದಲವರಿಣಿಂ ಮಾತರಂ ವಂದೇ ಮಾತರಂ. ತಾಯಿ ಕೋಟಿ ಕೋಟಿ ಕಂಠಗಳಿಂದ ಸುಮಧುರವಾಗಿ ಹಾಡುವವಳು ನೀನು, ಕೋಟಿ ಕೋಟಿ ಭುಜಗಳಿಂದ ಶಸ್ತ್ರ ಚಾಲನೆ ಮಾಡುವವಳು ನೀನು, ಕೋಟಿ ಕೋಟಿ ಜನ ನಿನ್ನ ಮಕ್ಕಳು ಇಲ್ಲಿರಬೇಕಾದ್ರೆ, ನಾವಿರಬೇಕಾದ್ರೆ ನಿನ್ನ ಮೇಲೆ ಯಾರಮ್ಮ ದಾಳಿ ಮಾಡ್ಲಿಕ್ಕೆ ಬರ್ತಾರೆ? ನಾವು ನಿನ್ನ ರಕ್ಷಿಸ್ತೀವಿ, ನೀನು ಹೇಗ್ ಬಂಜಿ ಆಗ್ತ್ಯಾ, ನೀನೇ ಗಬಲೆ ಆಗ್ತ್ಯಾ, ನೀನು ಸಾಕ್ಷಾತ್ ದುರ್ಗಿ, ತ್ವಂ ಹಿದುರ್ಗತ ಪ್ರಹರಣಧಾರಿಣಿ, ಕಮಲಾ ಕಮಲದಳ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ, ನಮಾಮಿ ತ್ವಾಂ ನಮಾಮಿ ಕಮಲಾ ಮಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಬಂಕಿಮರು ಬರೆದ್ರು, ನೀನು ದುರ್ಗಿ, ನನ್ನ ಭುಜಗಳಲ್ಲಿ ರಾಜಾರಿಸುವಂತ ಸಾಮರ್ಥ್ಯ ನೀನು, ನನ್ನ ಬಾಯಿಂದ ಹೊರಡುವಂತ ವೀಣಾನಾದವಾದಂತ ಸರಸ್ವತಿ ನೀನು, ಕಮಲದಳಗಳಲ್ಲಿ ವಿಹಾರಿಸಿರುವಂತ ಲಕ್ಷ್ಮಿ ನೀನು, ನನ್ನ ದೇಶದ ಗುಡಿ ಗೋಪುರಗಳಲ್ಲಿ ಆರಾಧಿಸಲ್ಪಡುವಂತ ಒಂದೊಂದು ದೇವರ ಸಾಕ್ಷಾತ್ ಸ್ವರೂಪ ನೀನೇ ಕಣಮ್ಮ ತಾಯಿ ಭಾರತಿ. ನಿನ್ನನ್ನು ಆರಾಧಿಸ್ಲಿಕ್ಕೆ ನಿತ್ತ ಮಕ್ಕಳು ನಾವಿಲ್ಲಿದ್ದೀವಿ, ನಿನ್ನ ರಕ್ಷಣೆ ಮಾಡ್ತೀವಿ. ಪ್ರಮಾಣ ಮಾಡಿದ್ರು, ನಾವು ಪ್ರಮಾಣವನ್ನ ಮುರಿದ್ವಿ, ಒಂದೇ ಮಾತರಂ ಬಂಧಿಸಿದ್ವಿ. ಯಾವತ್ತು ಒಂದೇ ಮಾತರಂ ಖಂಡನೆ ಆಯ್ತು ಅವತ್ತು ಭಾರತ ವಿಭಜನೆಗೆ ಮೊಟ್ಟ ಮೊದಲ ಹೆಜ್ಜೆನ ನಮ್ಮ ನಾಯಕರಿಟ್ರು. ಒಂದೇ ಮಾತರಂ
ಭಗ್ನಗೊಳಿತು. ಒಂದೇ ಮಾತ್ರದಲ್ಲಿ ವರ್ಣಿಸಿದ್ದಂತ ತಾಯಿ ಭಾರತಿ ಅಖಂಡ ಸ್ವರೂಪ ಕೂಡ ವಿಭಜನೆ ಆಯಿತು. ನಮ್ಮ ಎಲ್ಲಾ ಭೂಭಾಗಗಳನ್ನು ಅನಾಯಾಸವಾಗಿ ಬಿಟ್ಟುಕೊಟ್ವಿ ನಾವು. ಒಂದ ಎರಡ ಜಗತ್ತಿನ ಭೂಭಾಗವನ್ನು ಆಳಿದವರು ನಾವು. ಅಫ್ಘಾನಿಸ್ತಾನ ನಮ್ಮ ಗಾಂಧಾರ, ನೇಪಾಳ ನಮ್ಮ ಮಿಥಿಲಾ, ಟಿಬೆಟ್ ನಮ್ಮ ತ್ರಿಬಿಷ್ಟಪ, ಪಾಕಿಸ್ತಾನ ರಾಷ್ಟ್ರವೇ ಇರಲಿಲ್ಲ, ಒಂದೊಂದು ಭಾಗ ಇತ್ತು ಅಷ್ಟೇ. ಪಾಕಿಸ್ತಾನ ಒಂದು ಭಾಗ ನಮ್ಮ ಸಿಂಧ್ ಪ್ರದೇಶ, ಪಾಕಿಸ್ತಾನದ ಲಾಹೋರ್ ಪಂಜಾಬಿನ ಭಾಗ ನಮ್ಮ ಮೂಲ ಸ್ಥಾನ, ಪಾಕಿಸ್ತಾನದ ಬಲೂಚಿಸ್ತಾನ ನಮ್ಮ ಅಶ್ಮಕ, ಬಾಂಗ್ಲಾದೇಶ ನಮ್ಮ ವಂಗಭೂಮಿ, ಎಲ್ಲವನ್ನ ಕಳ್ಕೊಂಡ್ವಿ. 1876 ಅಫ್ಘಾನಿಸ್ತಾನ ನಮ್ಮ ಕೈ ತಪ್ಪಿ ಹೋಯ್ತು. 1904 ನೇಪಾಳ ನಮ್ಮ ಕೈ ತಪ್ಪಿ ಹೋಯ್ತು. 1906 ಟಿಬೆಟ್ ನಮ್ಮ ಕೈ ತಪ್ಪಿ ಹೋಯ್ತು. 1907 ಭೂತಾನ್ ನಮ್ಮ ಕೈ ತಪ್ಪಿ ಹೋಯ್ತು. 1938 ಅಫಿಷಿಯಲ್ ಆಗಿ 1947 ಶ್ರೀಲಂಕಾ ನಮ್ಮ ಕೈ ತಪ್ಪಿ ಹೋಯ್ತು. 1947 ಪಾಕಿಸ್ತಾನ ನಮ್ಮ ಕೈ ತಪ್ಪಿ ಹೋಯ್ತು. ಒಂದಾದ ನಂತರ ಭೂಭಾಗ ಬಿಟ್ಕೊಟ್ಟಾಗ ಅಲ್ಲಿ ಬಿಟ್ಕೊಟ್ಟಿದ್ದು ನಾವು ನಿರ್ಜೀವ ಪ್ರದೇಶಗಳನ್ನ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಗರಿಮೆ ಎಲ್ಲವನ್ನು ಬಿಟ್ಕೊಟ್ವಿ. ನೇಪಾಳ ನಮ್ಮ ಕೈ ತಪ್ಪಿ ಹೋದಾಗ ಕೈ ತಪ್ಪಿ ಹೋಗಿದ್ದು ಭೂಪ್ರದೇಶ ಮಾತ್ರ ಅಲ್ಲ, ನೇಪಾಳ ನಮ್ಮ ಮಿಥಿಲಾ, ತಾಯಿ ಸೀತಾಮಾತೆ ಜನಿಸಿದಂತ ಜನ್ಮಭೂಮಿ. ಆ ಜನಕಪುರದ ಜಾನಕಿ ಮಂದಿರ ನಮ್ಮಿಂದ ಕೈ ತಪ್ಪಿ ಹೋಯ್ತು. ಅಲ್ಲಿ ನಮ್ಮ ಮುಕ್ತಿನಾಥನ ಮಂದಿರ ಇದೆ, ಅಲ್ಲಿ ನಮ್ಮ ಪಶುಪತಿನಾಥನ ಮಂದಿರ ಇದೆ, 108 ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಗುಹೇಶ್ವರಿಯ ಮಂದಿರ ಇದೆ. ಎಲ್ಲವನ್ನು ಬಿಟ್ಕೊಟ್ವಿ. ಟಿಬೆಟ್ ಮಾನಸ ಸರೋವರ ಹೃತ್ಪೂರ್ವಕವಾಗಿ ಹರಿದಿರುವಂತಹ ಭೂಮಿ ಅದು. ನಮ್ಮ ಕೈಲಾಸ ಪರ್ವತ ವಿರಾಜಿಸುವಂತ ಭೂಮಿ ಅದು. ಆ ಟಿಬೆಟ್ ಬಿಟ್ಕೊಟ್ಟಾಗ ಮಾನಸ ಸರೋವರ ಬಿಟ್ಕೊಟ್ವಿ. ಶಿವನದ್ದೇ ಸ್ಥಾನವಾಗಿರುವಂತ ಕೈಲಾಸವನ್ನ ಬಿಟ್ಕೊಟ್ವಿ. ಇಂಡೋನೇಷ್ಯಾದ ಮೌಂಟ್ ಬರ್ಮೋದಲ್ಲಿ ತಲೆಮಾರುಗಳಿಂದ ಗಣೇಶನನ್ನ ಆರಾಧಿಸ್ತಾ ಬಂದಿದ್ದಾರೆ. ಆ ಗಣೇಶನ ಮೂಲ ಸ್ಥಾನವನ್ನು ಬಿಟ್ಕೊಟ್ವಿ ನಾವು. ಕಂಬೋಡಿಯಾದಲ್ಲಿ 12ನೇ ಶತಮಾನದಲ್ಲಿ ನಿರ್ಮಾಣವಾದಂತ ಜಗತ್ತಿನ ಅತಿ ದೊಡ್ಡ ವಿಷ್ಣು ಮಂದಿರ ಇದೆ. ಆ ವಿಷ್ಣು ಮಂದಿರವನ್ನು ಬಿಟ್ಕೊಟ್ವಿ ನಾವು. ಇನ್ ಥೈಲ್ಯಾಂಡ್ ಅಂತ ದೇಶಗಳು, ಭೂತಾನ್ ಅಂತ ದೇಶಗಳು ಭಾರತದ ಸಂಸ್ಕೃತಿನ ಉಸಿರಾಡ್ತಿರುವಂತ ಭೂಮಿ ಅನಾಯಾಸವಾಗಿ ಕೈ ತಪ್ಪಿ ಬಿಟ್ಕೊಟ್ವಿ ನಾವು, ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ. ಪಾಕಿಸ್ತಾನದಲ್ಲಿ ನಮ್ಮ ಮಂದಿರ ಇದು, ಎಲ್ಲ ಮಂದಿರಗಳನ್ನ ಭಗ್ನಗೊಳಿಸಲಾಯಿತು. ನಮ್ಮ ಸೂರ್ಯ ಮಂದಿರನಿಂದ ಹಿಡಿದು ನಮ್ಮ ಶಕ್ತಿ ಪೀಠಗಳವರೆಗೂ ಎಲ್ಲವನ್ನ ಭಗ್ನಗೊಳಿಸಲಾಯಿತು. ನೋಡ್ತಾ ನಾವು ಮೌನವಾಗಿ ಕೂತ್ವಿ. ಇನ್ನೆಷ್ಟು ವರ್ಷ ಮೌನವಾಗಿ ಕೂರೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೌಹಾರ್ದತೆ, ಭ್ರಾತೃತ್ವ ಎಂಬ ನೆಪದಲ್ಲಿ ಅಪರಾಧಗಳು ಜೊತೆ ರಾಜ್ಯ ಮಾಡಿಕೊಂಡು ನಮ್ಮ ನಾಯಕರು ಬಂದ್ರು, ಪರಿಸ್ಥಿತಿ ಭಾರತ ವಿಭಜನೆ ಆಯಿತು. ಆದ್ರೆ ಯಾರು ನಮ್ಮದೇ ಮತವನ್ನ ಪಾಲಿಸ್ತೀವಿ ಅಂತ ಪಟ್ಟು ಹಿಡಿದು ನಿಂತರೋ ಅವರಿಗೆಲ್ಲ ಇವತ್ತು ಯಾವ ಪರಿಸ್ಥಿತಿ? ಜಗತ್ನಲ್ಲಿರುವಂತ 200 ಕೋಟಿ ಕ್ರೈಸ್ತರಿಗೆ 150 ದೇಶಗಳಿದ್ದಾವೆ. 120 ಕೋಟಿ ಇರುವಂತ ಸುನ್ನಿಗಳಿಗೆ 40 ದೇಶಗಳಿದ್ದಾವೆ. 15-20 ಕೋಟಿ ಇರುವಂತ ಶಿಯಾಗಳಿಗೆ 5 ದೇಶಗಳಿದ್ದಾವೆ. ಬೌದ್ಧರಿಗೆ 7 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ನಲ್ಲಿರುವಂತ 1,58,00,000 ಯಹೂದಿಗಳಿಗೂ ಒಂದು ದೇಶ ಇದೆ. ಆದ್ರೆ ಜಗತ್ನಲ್ಲಿರುವಂತ 120 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ರಾಷ್ಟ್ರ, ಅದು ನನ್ನ ದೇಶ ಭಾರತ ಮಾತ್ರ. ಈ ಭಾರತವನ್ನ ಬಿಟ್ಕೊಟ್ರೆ ಮತ್ತೆ ನಮಗೆ ನೆಲೆ ಇಲ್ಲ. ಇರೋದೊಂದು ರಾಷ್ಟ್ರವನ್ನು ನಾವು ಭದ್ರಗೊಳಿಸ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಭದ್ರಗೊಳಿಸ್ತಾರೆ ಸ್ವಾಮಿ? ಇನ್ಯಾರು ಕಾಪಾಡ್ತಾರೆ? ಏನಕ್ಕೆ ಅಖಂಡ ಭಾರತ ಸಂಕಲ್ಪ ದಿನವನ್ನ ಮಾಡೋದು ಅಂದ್ರೆ ಇತಿಹಾಸ ತನ್ನ ಒಂದು ಗುಟ್ಟನ್ನ ಹೇಳುತ್ತೆ. ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಇಟ್ ಸೆಲ್ಫ್. ಇತಿಹಾಸ ತನ್ನಂತ ಸದಾ ಕಾಲ ಮರುಕಳಿಸುತ್ತೆ. ಇದು ಇತಿಹಾಸದ ನಿಯಮ. ಅಂದು ಆಗಿದ್ದು ಮತ್ತೆ ದೇಶದಲ್ಲಿ ಸಂಭವಿಸಬಹುದು. ನಾವೀಗ ನೋಡ್ತಿದ್ದೀವಿ, ಬಹಳ ದೂರ ಬೇಡ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳು, ಕೇರಳದಲ್ಲಿ ಈಗಾಗಲೇ ಪ್ರತ್ಯೇಕ ರಾಷ್ಟ್ರದ ಧ್ವನಿಗಳು ಹೇಳಿ ಬರ್ಲಿಕ್ಕೆ ಕೇಳಿಸ್ಲಿಕ್ಕೆ ಶುರುವಾಗಿದ್ದಾವೆ. ವೆಸ್ಟ್ ಬೆಂಗಾಲ್ ಅಂತೂ ಟೈಮ್ ಬಾಂಬ್ ನ ರೀತಿ ಇದೆ. ಯಾವ ಕ್ಷಣದ ಸ್ಫೋಟ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಕಾಶ್ಮೀರ ಯಾವ ಪರಿಸ್ಥಿತಿಯಲ್ಲಿದೆ ನೋಡ್ತಿದ್ದೀವಿ ನಾವು. ನಾರ್ತ್ ಈಸ್ಟರ್ನ್ ಇಂಡಿಯಾ ಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ನಮ್ಮ ಗಡಿಗಳಿದ್ದಾವೆ ನೋಡ್ತಿದ್ದೀವಿ ನಾವು. ಒಂದ ಎರಡ ನಮ್ಮ ದೇಶದ ಹೊರಗೆ ನಿಂತು ದೇಶದ ಮೇಲೆ ದಾಳಿ ಮಾಡೋದು ಬಿಡಿ, ದೇಶದ ಒಳಗೆ ನಿಂತು ದೇಶವನ್ನ ಭಗ್ನಗೊಳಿಸುವಂತ ಕೆಲಸವನ್ನ ಮಾಡುವಂತವ್ರು ಒಂದಿಷ್ಟು ಜನ ಇದ್ದಾರೆ. ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು. ಇವರೆಲ್ಲ ಪಾಲಿಸೋದು ಯಾರ ಮತವನ್ನ ಗೊತ್ತೇ? ಯಾವ ಡಾಕ್ಟರ್ನ ಗೊತ್ತೇ? 1965ರಲ್ಲಿ ವಿಶ್ವಸಂಸ್ಥೆಯಲ್ಲಿ ನಿಂತು ಮಾತಾಡಿದಂತ ಪಾಕಿಸ್ತಾನದ ಅಂದಿನ ನಾಯಕನಾದಂತ ಜುಲ್ಫಿಕರ್ ಅಲಿ ಭುತ್ತೋ ಮಾಡಿದಂತ ಭಾಷಣದ ಆಧಾರದ ಮೇಲೆ ಪಾಕಿಸ್ತಾನದ ಮಿಲಿಟರಿ ಡಾಕ್ಟರ್ ನಿರ್ಮಾಣ ಮಾಡುತ್ತೆ. ಡಾಕ್ಟರ್ ಹೆಸರು ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್. 1000 ಗಾಯಗಳ ಮೂಲಕ ಭಾರತವನ್ನ ರಕ್ತದ ಹರಿಸಿ ಭಾರತವನ್ನು ನಾಶ ಮಾಡಬೇಕು ಪಾಕಿಸ್ತಾನದ ಮಿಲಿಟರಿಯ ಡಾಕ್ಟ್ರೇಟ್. ಇದನ್ನ ಪಾಲಿಸುವಂತವ್ರು ನಮ್ಮ ದೇಶದೊಳಗೆ ಇದ್ದಾರೆ. ಅವ್ರು ನಮ್ಮನ್ನ ವಿಭಜಿಸ್ತಾರೆ, ಅವ್ರು ನಮ್ಮನ್ನ ಭಾಗ ಮಾಡ್ತಾರೆ. ಒಂದಲ್ಲ ಒಂದು ಸ್ವರೂಪದಲ್ಲಿ ನೀವು ದೇಶ ಅನ್ನಿ, ಅವ್ರ ರಾಜ್ಯ ಅಂತಾರೆ. ನೀವು ರಾಜ್ಯ ಅನ್ನಿ, ಅವ್ರ ಭಾಷೆ ಅಂತಾರೆ. ನೀವು ಭಾಷೆ ಅನ್ನಿ, ಅವ್ರ ಜಾತಿ ಅಂತಾರೆ. ನೀವು ಜಾತಿ ಅನ್ನಿ, ಅವ್ರ ಮತ ಅಂತಾರೆ. ಒಂದಲ್ಲ ಒಂದು ಸ್ವರೂಪದಲ್ಲಿ ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾಡ್ತಿರುವಂತ ಸಾವಿರಾರು ಶಕ್ತಿಗಳು ನಮ್ಮ ದೇಶದ ಒಳಗೆ ಕೆಲಸ ಮಾಡ್ತಿದ್ದಾವೆ. ಈ ಸಂದರ್ಭದಲ್ಲಿ ದೇಶದ ರಕ್ಷಣೆ ಆಗಬೇಕಾ? ನಾವು ಸಂಘಟಿತರಾಗಿ ಬರಬೇಕು. 79 ವರ್ಷಗಳ ಹಿಂದೆ ಈ ದೇಶದಲ್ಲಿ ನಡೆದಂತ ದುರ್ಘಟನೆ ಮತ್ತೊಮ್ಮೆ ಘಟಿಸುವ
ಹೆತ್ತ ಒಳಲದು ಚೀರಿದೆ, ಸುಯಿದನತ್ತರ ಸೇಡಿಗುತ್ತರ ನೀಡರನ್ನು ತಾನು ನರಳಿದೆ. ಅಂದು ತೀರಿಕೊಂಡವರು ನ್ಯಾಯವನ್ನ ಬಯಸಿದ್ರು, ಅದನ್ನ ನಾವು ಒದಗಿಸಿಕೊಡಬೇಕು. ಭಾರತವನ್ನ ಅಖಂಡಗೊಳಿಸಬೇಕು. ಇರುವಂತ ರಾಷ್ಟ್ರವನ್ನ ಮೊದಲು ಉಳಿಸ್ಕೊಳ್ಬೇಕು. ಯಾವ ರೀತಿ ಉಳಿಸ್ಕೊಳ್ತೀರಾ? ಸಂಘಟಿತರಾಗಿ ಬನ್ನಿ. ನಮ್ಮ ದೌರ್ಭಾಗ್ಯ ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು. ಜಗತ್ನಲ್ಲಿ 120 ಕೋಟಿ ಜನ ಹಿಂದೂಗಳ ಜನಸಂಖ್ಯೆ. ಆದ್ರೆ ಒಬ್ಬ ಹಿಂದುವಿನ ಮುಂದೆ ನೀವು ಇವತ್ತು ನಿಂತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಹಿಂದೋಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬ್ರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್. ಹಿಂದೂ ಹಿಂದೂ ಆಗೋದ್ ಯಾವಾಗ? ನಾವ್ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರ್ಲಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ಹೊಸಲು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ, ನಮ್ಮ ರಾಷ್ಟ್ರ ರಕ್ಷಣೆ, ಯಾವತ್ತು ದೇಶದ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಧರ್ಮ ರಕ್ಷಣೆ ಆಗುತ್ತೋ ಅವತ್ತು ಭಾರತ ಭವ್ಯವಾಗಿ ಜಗತ್ತಿನ ಮುಂದೆ ಬೆಳಗುತ್ತೆ. ಆದ್ರೆ ನಮ್ಮ ದೇಶದಲ್ಲೇ ಒಂದಿಷ್ಟು ಜನ ಇದ್ದಾರೆ, ಅಪವಾದ ಹೊರಿಸ್ತಾರೆ. ದೇಶ ವಿಭಜನೆ ಆಗಿರೋದು ಸೌಹಾರ್ದತೆ ಕಾರಣದಿಂದಲ್ಲ, ದೇಶ ವಿಭಜನೆ ಆಗಿರೋದು ಭ್ರಾತೃತ್ವದ ಕಾರಣದಿಂದಲ್ಲ, ದೇಶ ವಿಭಜನೆ ಆಗಿರೋದು ಹಿಂದುತ್ವದ ಕಾರಣದಿಂದ ಅಂತ ಹೇಳೋರಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ಶಶಿ ತರೂರ್ ಅವರು ಹೇಳಿಕೆ ಕೊಟ್ಟಿದ್ರಲ್ಲ, ಶಶಿ ತರೂರ್ ಅವರು ಹೇಳ್ತಾರೆ ಭಾರತ ವಿಭಜನೆಯ 2 ನೇಷನ್ ಥಿಯರಿಯನ್ನ ಭಾರತಕ್ಕೆ ಮೊದಲನೇದಾಗಿ ತಂದಿದ್ದು ವೀರ ಸಾವರ್ಕರ್ ಅವರು ಅಂತ. ಅವರ ಹಿಂದುತ್ವ ತತ್ವಗಳು ಇತಿಹಾಸವನ್ನ ಯಾವತ್ತಾದ್ರೂ ಅಧ್ಯಯನ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಅದೇ ವೀರ ಸಾವರ್ಕರ್ ಅವರು ಹಿಂದುತ್ವ ಅನ್ನೋ ಪುಸ್ತಕವನ್ನೇ ಬರೆದ್ರು, ಹೂ ಇಸ್ ಎ ಹಿಂದೂ ಅಂತ. ಆ ಪುಸ್ತಕದಲ್ಲಿ ಸಾವರ್ಕರ್ ಅವರು ಬರೀತಾರೆ, ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯವುಶ್ಚೈವ ಸವೈ ಹಿಂದ್ರತಿ ಸ್ಮೃತಃ. ಯಾವ ವ್ಯಕ್ತಿ ತಾನು ಹುಟ್ಟಿರುವಂತ ಈ ಭಾರತ ದೇಶವನ್ನ ಮಾತೃಭೂಮಿ, ಪಿತೃಭೂಮಿ, ಪುಣ್ಯಭೂಮಿ, ದೈವಭೂಮಿ, ಮೋಕ್ಷದಾಯಕ ಭೂಮಿ, ಕರ್ಮ ಭೂಮಿ ಅಂತ ಆರಾಧಿಸ್ತಾನೋ ಅವನನ್ನ ಮಾತ್ರ ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ. ಈ ದೇಶವನ್ನ ಆರಾಧಿಸುವಂತ ಪ್ರತಿಯೊಬ್ಬ ಹಿಂದುವಿಗೂ ಹಿಂದೂ ರಾಷ್ಟ್ರದಲ್ಲಿ ಜಾಗ ಇದೆ ಅಂತ ಕರೆ ಕೊಟ್ಟವರಲ್ಲ ಸಾವರ್ಕರ್ ಅವರು. ಓದಬೇಕು ಸ್ವಾಮಿ ಪುಸ್ತಕಗಳನ್ನ. ಅಂಬೇಡ್ಕರ್ ಅವರು ಬರೆದಿರುವಂತ ಪುಸ್ತಕ ಇದೆ, ಯಾವತ್ತಾದ್ರೂ ಓದಿ ನೋಡಿ. ಸಾವರ್ಕರ್ ಅವರು ಬರೆಯೋದು ಬೇಡ, ಇನ್ಯಾರು ಬರೆಯೋದು ಬೇಡ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿರುವಂತ ಪುಸ್ತಕ ಥಾಟ್ಸ್ ಆನ್ ಪಾಕಿಸ್ತಾನ್. ಇನ್ನೊಂದು ಪುಸ್ತಕ ಇದೆ ಪಾಕಿಸ್ತಾನ ದ ಪಾರ್ಟಿಷನ್ ಆಫ್ ಇಂಡಿಯಾ. ಆ 2 ಪುಸ್ತಕದಲ್ಲಿ ಸ್ಪಷ್ಟವಾಗಿ ಭಾರತ ವಿಭಜನೆಗೆ ಯಾರ್ಯಾರೆಲ್ಲ ಕಾರಣವಾದ್ರು, ಯಾವ ರೀತಿಯಲ್ಲಿ ಭಾರತದ ವಿಭಜನೆ ನಿರಂತರವಾಗಿ ನಡೆದುಕೊಂಡು ಬಂತು, ಯಾರು ಭಾರತವನ್ನು ವಿಭಜಿಸಿ ಹೋದ್ರು ಎಲ್ಲವನ್ನು ಸ್ಪಷ್ಟವಾಗಿ ಇತಿಹಾಸವನ್ನು ಅಧ್ಯಯನ ಮಾಡಿ ಸೋರ್ಸಸ್ಗಳ ಸಮೇತ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಹೋಗಿದ್ದಾರೆ ತಮ್ಮ ಪುಸ್ತಕವನ್ನ. ಓದಿದಾಗ ನಮ್ಗೆ ಅರ್ಥ ಆಗೋದು ಭಾರತ ವಿಭಜನೆಯ ತತ್ವವನ್ನು ತಂದಿದ್ದು ಸಾವರ್ಕರ್ ಅವರು ಅಲ್ಲ. ಭಾರತ ವಿಭಜನೆ ತತ್ವವನ್ನು ತಂದಿದ್ದು 2 ನೇಷನ್ ಥಿಯರಿಯನ್ನು ತಂದಿದ್ದು ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಅಲ್ಲ. ಭಾರತ ವಿಭಜನೆ 2 ನೇಷನ್ ಥಿಯರಿ ಭಾರತದಲ್ಲಿ ಹುಟ್ಕೊಂಡಿದ್ದು 1940ರಲ್ಲ, 1885ರಲ್ಲಿ. ಇದೇ ದೇಶದಲ್ಲಿದ್ದಂತ ಸರ್ ಸೈಯದ್ ಅಹಮದ್ ಖಾನ್ ಅನ್ನೋರು ಯಾವ ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿಯನ್ನ ಮುನ್ನಡೆಸಿದ್ರು, ಯಾವ ಸರ್ ಸೈಯದ್ ಅಹಮದ್ ಖಾನ್ ಅವರು ಡೆಲ್ವಾಯ್ಡ್ ಸ್ಕೂಲ್ ಆಫ್ ಥಾಟ್ ನಿಂದ ಬಂದು ಮದ್ರಾಸ ಈ ರೈಲ್ವೆನಲ್ಲಿ ಓದಿಕೊಂಡು ಬಂದಿದ್ರು, 1885ರಲ್ಲೇ ಭಾರತದಲ್ಲಿ 2 ನೇಷನ್ ಥಿಯರಿ ಬಗ್ಗೆ ವಿಚಾರವನ್ನ ಮಂಡಿಸಿ ಹೋಗಿದ್ದಾರೆ, ಅದರ ಪರಿಚಯವನ್ನ ಮಾಡಿಕೊಟ್ಟು ಹೋಗಿದ್ದಾರೆ. ಇದಕ್ಕೆ ಸೋರ್ಸಸ್ ಏನು ಅಂತ ಬಹಳ ಜನ ಕೇಳ್ತಾರೆ. ಏನು ಎಲ್ಲರ ಮೇಲೆ ಅಪವಾದ ಹೊರಿಸ್ತೀರಾ? ಇದಕ್ಕೆಲ್ಲ ಏನು ಸಾಕ್ಷ್ಯಾಧಾರಗಳು, ಏನು ಪುರಾವೆಗಳು? 2007ರಲ್ಲಿ ಭಾರತ ವಿದ್ಯಾಭವನದಿಂದ ಪ್ರಕಟಣೆ ಆದಂತ ಒಂದು ಪುಸ್ತಕ ಇದೆ, R.C. ಮಜುಮ್ದಾರ್ ಅವರು ಬರೆದಿರುವಂತ ಪುಸ್ತಕ ಇಂಡಿಯನ್ ಹಿಸ್ಟ್ರಿ ಅಂಡ್ ಇಟ್ಸ್ ಪೀಪಲ್ ಅಂತ. ಆ ಪುಸ್ತಕದ ಬ್ರಿಟಿಷ್ ಪ್ಯಾರಾಮೌಂಟಸಿ ಅಂಡ್ ಇಂಡಿಯನ್ ಪೀಪಲ್, ಬ್ರಿಟಿಷ್ ಪ್ಯಾರಾಮೌಂಟಸಿ ಅಂಡ್ ಇಂಡಿಕ್ ರೆನೆಸಾನ್ಸ್ ಎಂಬ ಭಾಗ 2 ಎಡಿಷನ್ 4 ಪೇಜ್ ನಂಬರ್ 314ರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. 1887ರಲ್ಲಿ ಪೈನೀರ್ಗೆ ಆರ್ಟಿಕಲ್ ಬರೆದಂತ ಸರ್ ಸೈಯದ್ ಅಹಮದ್ ಖಾನ್ ಪೈನೀರ್ನಲ್ಲಿ ಆರ್ಟಿಕಲ್ ಬರೆದು ಹೇಳ್ತಾರೆ, ಆ ಪಾರ್ಲಿಮೆಂಟರಿ
system is unsuited for a country like India, which consists of more than 2 or more nations in itself. ಎರಡಕ್ಕೂ ಹೆಚ್ಚು ರಾಷ್ಟ್ರಗಳನ್ನ ತನ್ನೊಳಗೆ ಭದ್ರಗೊಳಿಸಿಕೊಂಡಿರುವಂತಹ ಭಾರತ ಎಂಬ ದೇಶಕ್ಕೆ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ಸೂಟೆಡ್ ಅಂತ ಸರ್ ಸೈಯದ್ ಅಹಮದ್ ಖಾನ್ 1887 ಪೈನೀರ್ಗೆ ಆರ್ಟಿಕಲ್ ನ ಬರೆದ್ರು. ಯಾವ ದೇಶಗಳನ್ನು ಗುರುತಿಸಿದ್ದವರು? ಎರಡಕ್ಕೂ ಹೆಚ್ಚು ದೇಶ ಅಂದಾಗ, ಒಂದು ಹಿಂದೂಗಳು ಬಹುಸಂಖ್ಯಾತರಿರುವಂತಹ ಪ್ರದೇಶ, ಎರಡನೇದು ಮುಂದೆ ಮುಸಲ್ಮಾನರು ಬಹುಸಂಖ್ಯಾತರಾಗಿ ತೆಗೆದುಕೊಳ್ಳಲಿಕ್ಕಿರುವಂತಹ ಪಾಕಿಸ್ತಾನ, ಮುಂದೇದು ಖಾಲ್ಸಾ ಪರಂಪರೆಯಲ್ಲಿ ಬಂದಂತ ಸಿಖ್ಖರು ಕೇಳಲಿಕ್ಕಿರುವಂತಹ ಖಾಲಿಸ್ತಾನ. 3 ಭಾಗವನ್ನ ದೇಶವನ್ನ ಆಗಲೇ ತ್ರಿಖಂಡಗೊಳಿಸಿ ಹೋಗುವಂತ ಪ್ರಯತ್ನವನ್ನ ಮಾಡಿದವರು ಸೈಯದ್ ಅಹಮದ್ ಖಾನ್ ಅವರು. ಆ ಇತಿಹಾಸ ಮರೆತ್ವಿ ನಾವು. ಸಾವರ್ಕರ್ ಮೇಲೆ ಅಪವಾದವನ್ನು ಹೊರಿಸಲಾಯಿತು, ಇವರ ಹಿಂದುತ್ವದ ಕಾರಣದಿಂದ ದೇಶ ವಿಭಜನೆ ಆಯಿತು ಅಂತ. ಎಂತ ಅಮಾನುಷ ಕೃತ್ಯ ಇದು! ಯಾವ ಸಾವರ್ಕರ್ ಅವರು ದೇಶ ಆರಾಧಿಸುತ್ತಿದ್ರೆ ನೀನು ಹಿಂದೂ ಕಡಪ್ಪ ಬಾ ನನ್ನ ಜೊತೆ ದೇಶದಲ್ಲಿರುವಂತ ಕೇಳ್ಕೊಂಡ್ರು ಅಂತ ಸಾವರ್ಕರ್ ಅವರ ಮೇಲೆ ಅಪವಾದಗಳನ್ನು ಹೊರಿಸಲಾಯಿತು. ನಾವು ಇತಿಹಾಸ ಓದಿಲ್ಲ. ಇವತ್ತಾದ್ರೂ ಜಾಗೃತರಾಗುವಂತ ಅವಶ್ಯಕತೆ ಇದೆ. ಮುಂದಿನ ಪೀಳಿಗೆಗೆ ನಮ್ಮ ನೈಜ ಇತಿಹಾಸವನ್ನು ತಿಳಿಸುವಂತ ಅವಶ್ಯಕತೆ ಇದೆ. ಆ ಕೆಲಸ ಮಾಡ್ಲಿಕ್ಕೆ ಹುಟ್ಟುಕೊಂಡಿರೋದೇ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅಂತ ಸಂಘಟನೆಗಳು. ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ, ಇಡೀ ಜಗತ್ತಿನ 29ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಹಿಂದುತ್ವದ ಜಾಗೃತಿಯನ್ನು ಮೂಡಿಸುತ್ತಿರುವಂತ ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆ ಅದು ನಮ್ಮ ವಿಶ್ವ ಹಿಂದೂ ಪರಿಷತ್. ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ದಿನವನ್ನು ಇವತ್ತು ಆಚರಿಸುತ್ತಿದ್ದೀವಿ. ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ಆಗಿದ್ದೇ ಹಿಂದೂಗಳನ್ನ ಸಂಘಟಿಸಲಿಕ್ಕೋಸ್ಕರ. ಯಾವತ್ತು ಹಿಂದೂಗಳು ತಮ್ಮ ತಮ್ಮ ಮಧ್ಯದಲ್ಲಿರುವಂತಹ ಒಡ ಜಗಳಗಳಿಂದ ಹಿಂದೂ ಧರ್ಮವನ್ನ ಮರೆತು ಕೂತಿದ್ರು, ಅವತ್ತು ಚಿನ್ಮಯಾನಂದರ ಆಶ್ರಮದಲ್ಲಿ ಕೂತ್ಕೊಂಡು ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ಆಗುತ್ತೆ. ಚಿನ್ಮಯಾನಂದರು ವಿಶ್ವ ಹಿಂದೂ ಪರಿಷತ್ನ ಸಂಘಟನೆಗೆ ಧ್ಯೇಯ ವಾಕ್ಯವನ್ನ ನೀಡುತ್ತಾರೆ. ಯಾವುದು ಸಂಘಟನೆ ಧ್ಯೇಯ ವಾಕ್ಯ, ಯಾವುದು ನಮ್ಮ ಆಧಾರ ಸ್ತಂಭ? ಚಿನ್ಮಯಾನಂದರು ಹೇಳಿದ್ರು, ಹಿಂದುವ ಸೋದರ ಸರ್ವೇ ನಾ ಹಿಂದೂ ಪತೀತೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಹಿಂದೂಗಳೆಲ್ಲರೂ ಸೋದರರು. ಹಿಂದೂಗಳಲ್ಲಿ ಯಾರು ಪವಿತ್ರರೂ ಇಲ್ಲ, ಅಪವಿತ್ರರೂ ಇಲ್ಲ. ನನ್ನ ದೀಕ್ಷೆ ಹಿಂದೂ ಧರ್ಮದ ರಕ್ಷಣೆ, ನನ್ನ ಮಂತ್ರವೇ ಸಮಾನತೆ. ಇದೇ ಹಿಂದೂಗಳ ತತ್ವವಾಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ದಿನವೇ ನಮಗೆ ಅಡಿಪಾಯವನ್ನು ಹಾಕೊಟ್ಟದಂತವರು ಚಿನ್ಮಯಾನಂದರು. ಅದನ್ನ ಪಾಲಿಸಿಕೊಂಡು ಬಂದಿದ್ದೀವಿ ನಾವು. ನಮ್ಮನ್ನ ಒಡೆಯುವಂತ ಪ್ರಯತ್ನವನ್ನ ಮಾಡಿದಾಗ ನಾವು ಸಂಘಟಿತರಾಗಿದ್ದೀವಿ. ಯಾವ ಮಟ್ಟಕ್ಕೆ ಸಂಘಟಿತವಾದ್ವಿ ಅಂತ ಕೇಳಿದ್ರೆ, ರಾಮ ಮಂದಿರದ ಕಾರ್ಯ ಬಂತು. ಅಶೋಕ್ ಸಿಂಗಾಜಿಯವರು ನಿತ್ತು ಕರೆಯನ್ನು ಕೊಟ್ಟರು. ರೋಮ ರೋಮ ಮೇ ರಮೆ ಹುए राम के लिए आओ कार सेवको बनो कार सेवको मिटो कार सेवको अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜಿಯವರು ಕರೆ ಹೋಗೊಟ್ಟು ನಮ್ಮ ಪೂರ್ವಿಕರು ಸಂಘಟಿತರಾದ್ರು, ರಾಮರ ಕಾರ ಸೇವೆ ಮಾಡಿದ್ರು. ಮುಂದೆ ರಾಮ ಮಂದಿರಕ್ಕೆ ಪ್ರಥಮ ಅಡಿಪಾಯವನ್ನು ಇಡಲಾಯಿತು. ಶತಮಾನಗಳ ನಂತರ ರಾಮ ಮಂದಿರಕ್ಕೆ ಪ್ರಥಮ ಅಡಿಪಾಯ ಇಟ್ಟಿದ್ಯಾರು ಅಂತ ಕೇಳಿದ್ರೆ ವಿಶ್ವ ಹಿಂದೂ ಪರಿಷತ್ನದ್ದೇ ಕಾರ್ಯಕರ್ತರಾದಂತ, ನಾವು ಈಗ ಅಂದ್ಕೊಳ್ಳುವಂತ ಪರಿಶಿಷ್ಟ ಜಾತಿಗೆ ಸೇರಿದಂತ ಶ್ರೀಯುತ ಕಾಮೇಶ್ವರ್ ಚೌಪಾಲ್ಜಿ ಅವರ ಕೈಯಿಂದಲೇ ರಾಮ ಮಂದಿರದ ಪ್ರಥಮ ಅಡಿಪಾಯ ಆಗಿದ್ದು. ಏನಕ್ಕೆ ಕೆಲಸ ವಿಶ್ವ ಹಿಂದೂ ಪರಿಷತ್ ಮಾಡ್ತು ಅಂದ್ರೆ ಹಿಂದೂಗಳಿಗೆ ಕರೆ ಕೊಡ್ಲಿಕ್ಕೆ. ಯಾರ್ಯಾರನ್ನ ದೇವಸ್ಥಾನಕ್ಕೆ ಬಿಡೋದಿಲ್ಲ ಅಂತ ನೀವು ಭಾವಿಸ್ತೀರೋ ಅವರಿಂದ ಮಂದಿರವನ್ನೇ ಕಟ್ಟಿಸ್ತೀವಿ. ರಾಮ ಮಂದಿರವನ್ನ ಸಪ್ತ ಮೋಕ್ಷದಾಯಕ ನಗರಿಗಳ ಅಡಿಪಾಯವನ್ನ ಅವರಿಂದ ಹಾಕಿಸ್ತೀವಿ. ಈಗ ಯಾವ ರೀತಿ ಅಯೋಧ್ಯೆಗೆ ಬರೋದಿಲ್ಲ, ಈಗ ಯಾವ ರೀತಿ ರಾಮ ಮಂದಿರಕ್ಕೆ ಬರೋದಿಲ್ಲ ನಾವು ನೋಡ್ತೀವಿ ಅಂತ ವಿಶ್ವ ಹಿಂದೂ ಪರಿಷತ್ ಕರೆಯನ್ನು ಕೊಡ್ತಲ್ಲ ಹಿಂದೂಗಳಿಗೆ. ಸಂಘಟಿಸಿದ್ವಿ ನಾವು ಹಿಂದೂಗಳನ್ನ. ಇವತ್ತು ಆ ರಾಮ ಮಂದಿರವನ್ನ ಭವ್ಯವಾಗಿ ಕಣ್ಣು ಮುಂದೆ ನನಸಾಗಿ ನೋಡ್ತಿದ್ದೀವಿ ನಾವು. ಅದರ ಶ್ಲಾಘನೆ ನಮ್ಮ ಸಂಘಟನೆ ಕಾರ್ಯಕರ್ತರು ಅಂದಿನ ಹಿರಿಯರಿಗೆ ಸಲ್ಲಬೇಕು. ಆ ಸಂಘಟಿತ ಭಾವ ರಾಮ ಮಂದಿರ ಕಟ್ಟಿದ ಕೂಡಲೇ ನಿಲ್ಲೋದಲ್ಲ. ಮಂದಿರ ಕಟ್ಟಿದ್ದಾಯ್ತು, ಧರ್ಮ ಕಾರ್ಯ ಆಯ್ತು ಅಲ್ಲ, ಧರ್ಮ ಕಾರ್ಯಗಳು ಇನ್ನೂ ಬಾಕಿ ಇದ್ದಾವೆ. ನಮ್ಮ ಹಿರಿಯರು ಕರೆ ಕೊಟ್ಟಿದ್ದಾರೆ, ಮುಂದೆ ಭಾರತ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಭಾರತದ ಮನೆಗಳನ್ನು ಅಯೋಧ್ಯೆನಾಗಿಸುವಂತ ಕೆಲಸ ನಮ್ಮಿಂದಾಗಲಿ. ಅಯೋಧ್ಯೆ ಆಗೋದು ಯಾವಾಗ? ಮಕ್ಕಳನ್ನ ರಾಮರಂತೆ ಬೆಳೆಸಿದಾಗ, ಮಕ್ಕಳನ್ನ ಸೀತಾಮಾತೆ ಅಂತ ಬೆಳೆಸಿದಾಗ, ನಮ್ಮ ಮಕ್ಕಳನ್ನ ಜಾಗೃತಗೊಳಿಸಿದಾಗ, ಇತಿಹಾಸದೊಂದಿಗೆ ಮಕ್ಕಳನ್ನ ಜಾಗೃತಗೊಳಿಸಿ ರಾಷ್ಟ್ರ ರಕ್ಷಣೆಗೆ ಧರ್ಮ ರಕ್ಷಣೆ ಪರವಾಗಿ ಮಕ್ಕಳನ್ನ ತಯಾರು ಮಾಡಿ, ನಮ್ಮ ಶಾಸ್ತ್ರಕಾರರ ಮಾತು ವರಮ್ಮೇಕಂ ಗುಡಿ ಪುತ್ರ ನಚಮೂರ್ಖ ಶತೈರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲಪ್ಪ, ಒಂದೊಂದು ಹಿಂದೂ ಮಗು ಮನಲ್ಲಿದೆಯಲ್ಲ, ಒಂದು ಹಿಂದೂ ಮಗುವನ್ನ ನೈಜ ಹಿಂದುವಾಗಿ ತಯಾರು ಮಾಡಿ ಸಾಕು. ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ. ಅಂತ ಮಕ್ಕಳನ್ನ ಮನಲ್ಲಿ ಬೆಳೆಸೋಣ, ಆ ಮಕ್ಕಳಿಗೆ ಆದರ್ಶ ನೀಡೋಣ. ಧರ್ಮ ರಕ್ಷಣೆ ಯಾವ ರೀತಿ? ಪರಶುರಾಮರು ಕೊಟ್ಟಂತ ಆದರ್ಶ. ಅಗ್ರಸ್ತೋ ಚತುರೋ ವೇದ ಪೃಷ್ಠತಂ ಶಶರಂ ಧನು ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ನೇರ ನೀವು ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ. ಯಾವ ರೀತಿ ಬಂದ್ರು ರಾಷ್ಟ್ರ ರಕ್ಷಣೆಗೆ, ಧರ್ಮ ರಕ್ಷಣೆಗೆ, ನೆಲ ಜಲ ನಾಡು ಭಾಷೆ ರಕ್ಷಣೆಗೆ ನಾವು ಸಿದ್ಧ. ಪರಶುರಾಮರ ಆದರ್ಶ ನಾವು ಪಾಲಿಸಬೇಕು. ನಮ್ಮ ಪುಣ್ಯ ಪಾಲಿಸ್ತಿದ್ದೀವಿ, ಪಾಲಿಸುವಂತ ಕೆಲಸ ಆಗಿದೆ. ಕ್ಷತ್ರಿಯ
ಭಾರತೀಯರು. ಕಾಶ್ಮೀರದಲ್ಲಿ ದಾಳಿ ಆಗಿದ್ದು ಸೈನಿಕರ ಮೇಲೆ ಅಲ್ಲ, ಸಿವಿಲಿಯನ್ಸ್ ಮೇಲೆ. ಪ್ರವಾಸಕ್ಕಂತ ಖುಷಿಯಿಂದ ಕಾಶ್ಮೀರಕ್ಕೆ ಹೋದಂತ ಹಿಂದೂಗಳನ್ನ ಅಮಾನುಷವಾಗಿ ಕೊಲ್ಲಲಾಯಿತು. ಭಾರತೀಯರನ್ನ ಅಮಾನುಷವಾಗಿ ಕೊಲ್ಲಲ್ಪಟ್ಟಾಗ ಪಾಕಿಸ್ತಾನಕ್ಕೆ ಚೆನ್ನಾಗಿ ತಿಳಿದಿತ್ತು. ಉರಿ ಸೆಕ್ಟರ್ನಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾದಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇವತ್ತು ಪಹಲ್ಗಾಮ್ನಲ್ಲಿ ದಾಳಿ ಆಗಿದೆ, ಕಾಶ್ಮೀರದಲ್ಲಿ ದಾಳಿ ಆಗಿದೆ. ಭಾರತ ಮತ್ತೆ ನಮ್ಮ ವಿರುದ್ಧ ದಾಳಿ ಮಾಡುತ್ತೆ, ಮತ್ತೆ ನಮ್ಮ ವಿರುದ್ಧ ಸ್ಟ್ರೈಕಿಗೆ ನಿಂತ್ಕೊಳ್ಳುತ್ತೆ, ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ಬರುತ್ತೆ. ಪಾಕಿಸ್ತಾನಕ್ಕೆ ಚೆನ್ನಾಗಿ ತಿಳಿದಿತ್ತು. ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಯಿತು. ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ತರಿಸ್ಕೊಂಡು ಸಿದ್ಧ ಆಯಿತು. ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ ಗಳನ್ನ ಪಾಕಿಸ್ತಾನ ತರಿಸ್ಕೊಳ್ತು. ಸ್ವೀಡಿಷ್ ಮೇಡ್ ಆದಂತ ಸಾಪ್ 2000 AWSS ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನ ತರಿಸ್ಕೊಳ್ತು. ಎಲ್ಲಾ ಶಸ್ತ್ರಾಸ್ತ್ರದೊಂದಿಗೆ ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಯಿತು. ನಮ್ಮ ಭಾರತದ ಸೈನಿಕರು ರಣಾಂಗಣಕ್ಕೆ ಇಳಿದ್ರು. ರಣಾಂಗಣಕ್ಕೆ ಇಳಿದವರು ನಮ್ಮ ಹೆಣ್ಣು ಮಕ್ಕಳು. ಸೋಫಿಯಾ ಕುರೇಶಿ, ವ್ಯೋಮಿಕಾ ಸಿಂಗ್ ಎಂಬ ನಾರಿ ಶಕ್ತಿ ಹೆಣ್ಣು ಮಕ್ಕಳು ಮುಂದೆ ನಿಂತು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು. ನಮ್ಮ ಭಾರತದ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಹೊತ್ಕೊಂಡು ಬಂದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತಂದಂತ J-16 ಫೈಟರ್ ಜೆಟ್ಗಳನ್ನ ಭಾರತದ ಸೈನಿಕರು ಹೊಡೆದುರುಳಿಸಿದ್ರು. ಪಾಕಿಸ್ತಾನ ಅಮೆರಿಕದಿಂದ ತಂದಂತ J-17A ಥಂಡರ್ ಫೈಟರ್ ಜೆಟ್ಗಳನ್ನ ಭಾರತದ ಸೈನಿಕರು ಹೊಡೆದುರುಳಿಸಿದ್ರು. ಟರ್ಕಿಯಿಂದ ತಂದಂತ ಸೂಸೈಡ್ ಡ್ರೋನ್ಸ್ ಗಳನ್ನ ಭಾರತದ ಸೈನಿಕರು ಹೊಡೆದುರುಳಿಸಿದ್ರು. ಸ್ವೀಡಿಷ್ ಮೇಡ್ ಆದಂತ AWSS ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದ ಸೈನಿಕರು ಹೊಡೆದುರುಳಿಸಿದ್ರು. ಅವತ್ತಿನ ದಿನ ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ, ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ನಮ್ಮ ಭಾರತದ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತಂದ್ರು. ಯಾವುದು ಅಮೆರಿಕ, ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂತ ಶಸ್ತ್ರಾಸ್ತ್ರಗಳಲ್ಲ. ನಮ್ಮ ಭಾರತೀಯರು ರಷ್ಯಾದ ಜೊತೆಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ತಯಾರು ಮಾಡಿದಂತ S-400 ಡಿಫೆನ್ಸ್ ಸಿಸ್ಟಮ್ ನ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಸಜ್ಜಾದ್ರು. ಇದು ಹೆಮ್ಮೆ ಪಡುವಂತ ವಿಚಾರ ಅಲ್ಲ, ಇನ್ನೂ ಹೆಮ್ಮೆ ಪಡುವಂತ ವಿಚಾರ. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ 100% ಮೇಕ್ ಇನ್ ಇಂಡಿಯಾ. ಲೇಬರ್ ನಿಂದ ಹಿಡಿದು ಮೆಟೀರಿಯಲ್ ವರೆಗೂ ಭಾರತದಲ್ಲೇ ತಯಾರಾಗಿ ಹೋದಂತ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್. ನಮ್ಮ ಭಾರತದ ಸೈನಿಕರು ಡಿಫೆನ್ಸ್ ಒಂದಿಗೆ ಸಿದ್ಧವಾದ್ರು. ರಫೇಲ್ ಫೈಟರ್ ಜೆಟ್ಗಳ ಜೊತೆಗೆ ಸ್ಕಾಲ್ಪ್ ಮಿಸೈಲ್ ಗಳು ಲೋಡೆಡ್ ಆಗಿದ್ವು. ಸುಖೋಯ್ 30 MK ಫೈಟರ್ ಜೆಟ್ಗಳ ಜೊತೆಗೆ ಬ್ರಹ್ಮೋಸ್ ಮಿಸೈಲ್ ಗಳು ಲೋಡೆಡ್ ಆಗಿದ್ವು. ನಾವು ಇಸ್ರೇಲ್ ಇಂದ ಇಂಪೋರ್ಟ್ ಮಾಡಿಕೊಂಡಂತ ಅರಬ್ ಡ್ರೋನ್ಸ್ ಗಳು ಭಾರತದ ಸೈನಿಕರೊಂದಿಗೆ ಇದ್ವು. ಜಪಾನ್ ನಿಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಕಾಮಿಕಾಜೆ ಡ್ರೋನ್ಸ್ ಗಳು ನಮ್ಮ ಭಾರತದ ಸೈನಿಕರ ಹತ್ರ ಇದ್ವು. ಭಾರತದಲ್ಲೇ ತಯಾರಾದಂತ ಮೇಕ್ ಇನ್ ಇಂಡಿಯಾ ನಾಗಸ್ತ್ರ 1 ಡ್ರೋನ್ ಗಳು ಭಾರತದ ಸೈನಿಕರ ಹತ್ರ ತಯಾರಾಗಿದ್ವು. ಸ್ಕೈ ಸ್ಟ್ರೈಕರ್ ಡ್ರೋನ್ಸ್ ಗಳು ಭಾರತದ ಸೈನಿಕರ ಹತ್ರ ತಯಾರಾಗಿದ್ವು. ಈ ಸ್ಕೈ ಸ್ಟ್ರೈಕರ್ ಡ್ರೋನ್ಸ್ ಗಳು ಮೇಡ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲೇ ತಯಾರಾಗಿ ಹೋದಂತ ಸೂಸೈಡ್ ಡ್ರೋನ್ಸ್ ಗಳ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ನಿಂತರು. ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಸೈನಿಕರು ತಗೊಳ್ತಿದ್ರು. INS ವಿಕ್ರಾಂತ್ ನ ಜೊತೆಗೆ 36ಕ್ಕೂ ಹೆಚ್ಚು ಯುದ್ಧಹಡಗುಗಳು ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಒಂದಿಗೆ ನಾರ್ದನ್ ಅರೇಬಿಯಾನ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ಸೈನಿಕರು 25 ನಿಮಿಷ 9 ಟೆರರ್ ಕ್ಯಾಂಪ್ಸ್ ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರವನ್ನ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸ್ಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸವನ್ನು ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ಪರಶುರಾಮರು ಕೊಟ್ಟ ಆದರ್ಶ ಕ್ಷತ್ರಿಯತೆಯೊಂದಿಗೆ ದೇಶ ರಕ್ಷಣೆ ಮಾಡೋದನ್ನು ನಮ್ಮ ಭಾರತದ ಸೈನಿಕರು ತೋರಿಸಿದ್ದಾರೆ. ಇನ್ನು ಉಳಿದಿರೋದು ದೇಶದ ಗಡಿಯೊಳಗೆ ನಿಂತು ವೈಚಾರಿಕವಾಗಿ ದೇಶ ರಕ್ಷಣೆ ಮಾಡಬೇಕಾಗಿರೋದು ನಾವುಗಳು. ವೈಚಾರಿಕ ರಕ್ಷಣೆ ಅನ್ನೋದ್ರೇನು? ವೈಚಾರಿಕವಾಗಿ ಬೇರೆ ಮೈಕ್ ಅದ್ರಲ್ಲಿ ಸೆಲ್ ಆಗಿ ಹೋಗಿದೆ, ಬೇರೆ ಮೈಕ್ ಕೊಡಿ. ಹರಿ ಓಂ. ವೈಚಾರಿಕವಾಗಿ ದಾಳಿ ಅಂದ್ರೆ ನಮ್ಮಲ್ಲಿ ಪ್ರಶ್ನೆಗಳು ಬರ್ತಾವೆ. ಅಖಂಡ ಭಾರತ ಸಂಕಲ್ಪ ದಿನ ಮಾಡ್ತೀರಾ? ಇದಕ್ಕೆಲ್ಲ ಏನು ಸಾಕ್ಷಿ? ಭಾರತ ಅನ್ನೋ ದೇಶವೇ ಇತಿಹಾಸದಲ್ಲಿ ಇರಲಿಲ್ಲ, ಅದೊಂದು ಸಬ್ ಕಾಂಟಿನೆಂಟ್ ಅಷ್ಟೇ ಅಂತ ಹೇಳುವಂತ ಇತಿಹಾಸಕಾರರು ನಮ್ಮ ದೇಶದಲ್ಲಿದ್ದಾರೆ. ಇದೇ ದೇಶದ ಇತಿಹಾಸಕಾರರು ಅಂತ ಅನಿಸ್ಕೊಳ್ಳುವಂತವ್ರು. ಇದೇ ವೈಚಾರಿಕ ದಾಳಿ, ನರೇಟಿವ್ ಟೆರರಿಸಂ ಅಂತ ಇದನ್ನ ಹೇಳ್ತೀವಿ. ಒಂದಾದ ನಂತರ ನಮ್ಮ ಮೇಲೆ ಬೌದ್ಧಿಕವಾಗಿ ದಾಳಿ ಮಾಡಲಾಗುತ್ತೆ. ಈ ಪ್ರಶ್ನೆಗಳ ಉತ್ತರ ಕೊಡ್ಲಿಕ್ಕೆ ನಾವು ಸಮರ್ಥರಾಗಿರಬೇಕು. ಅಖಂಡ ಭಾರತ ಎಲ್ಲಿತ್ತು? ಇಷ್ಟು ರಾಷ್ಟ್ರಗಳ ಪಟ್ಟಿಗಳನ್ನು ಕೊಡ್ತಿರಲ್ಲ, ಇದೆಲ್ಲ ಭಾರತದಲ್ಲಿ ಇತ್ತು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಕೇಳದಾಗ ಉತ್ತರ ಕೊಡಬೇಕು ನಾವು. ಇಂದು ನಿನ್ನೆ ಕನಸಲ್ಲಪ್ಪ ಅಖಂಡ ಭಾರತ ಸಂಕಲ್ಪ. ವಿಷ್ಣು ಪುರಾಣ ಕಾಲದಲ್ಲೇ ನಮ್ಮ ಪೂರ್ವಿಕರು ಬರೆದು ಹೋಗಿದ್ದಾರೆ. ವಿಷ್ಣು ಪುರಾಣದಲ್ಲಿ ಉತ್ತರ ಮೆತ್ ಸಮುದ್ರಸ್ಥ ಹಿಮದೃಷ್ಟೇವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯಮವಂತ, ಕೆಳಗೆ ನಿಲು ಸಿಂಧು ಜಲಸ್ಪರ್ಶ, ತನ್ಮಧ್ಯೆ ಕಂಗೊಳಿಸ್ತಿರುವಂತ ರಾಷ್ಟ್ರ ಅದು ನಮ್ಮ ಭಾರತ ವರ್ಷ ಅಂತ ವಿಷ್ಣು ಪುರಾಣದಲ್ಲೇ ನಮ್ಮ ಪೂರ್ವಿಕರು ಘಂಟಾಘೋಷವಾಗಿ ಸಾರಿ ಹೋಗಿ
ಹೇಳ್ತಾರೆ ಇದೆಲ್ಲ ಭಾರತ ಆಗಿತ್ತು ಸರಿ, ಹಿಂದೂಗಳೆಲ್ಲಿದ್ರು ಅನ್ನೋದು ನಿಮ್ಮ ಹತ್ರ ಏನು ಸಾಕ್ಷಿ? ಹಿಂದೂ ಅನ್ನೋ ಪದ ಉಟ್ಕೊಂಡಿದ್ದೆ ಹಿಂದೂ ನೆನ್ನೆ. ಹಿಂದೂಗಳಿದ್ರು ಈ ದೇಶದಲ್ಲಿ ಅನಾದಿ ಕಾಲದಿಂದ ಅನ್ನೋದಕ್ಕೆ, ಅಖಂಡ ಭಾರತದಲ್ಲಿ ಹಿಂದೂಗಳೇ ಇದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಪುರಾವೆ ಕೇಳ್ತಾರೆ? ನಾವು ಉತ್ತರ ಕೊಡಬೇಕು. ಬೃಹಸ್ಪತಿ ಆಗಮದಲ್ಲಿ ನಮ್ಮ ಪೂರ್ವಿಕರು ಬರೀತಾರೆ, ಹಿಮಾಲಯ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಹಿಮಾಲಯದಿಂದ ಹಿಡಿದು ಹಿಂದೂ ಮಹಾಸಾಗರದವರೆಗೂ ದೇವ ನಿರ್ಮಿತವಾಗಿರುವಂತ ಈ ರಾಷ್ಟ್ರ, ಇದು ಹಿಂದೂಸ್ಥಾನ, ಇದು ಹಿಂದೂಗಳ ಭೂಮಿ, ಇವೆಲ್ಲವೂ ನನ್ನ ನೆಲ, ಇದೆಲ್ಲ ನನ್ನ ಭೂಮಿ, ಇದೆಲ್ಲ ನನ್ನ ಅಖಂಡ ಭಾರತ ಅಂತ ಬೃಹಸ್ಪತಿ ಆಗಮದಲ್ಲೇ ನಮ್ಮ ಪೂರ್ವಿಕರು ಸಾರಿ ಹೋಗಿದ್ದಾರೆ. ನಮ್ಮ ಅಖಂಡ ಭಾರತ, ಆ ನಮ್ಮ ನೆಲವನ್ನ ಇಡೀ ಜಗತ್ತಿನ ಮುಂದೆ ತೋರಿಸುವಂತ ಕೆಲಸ ನಮ್ಮಿಂದಾಗ್ಲಿ. ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು ನೆನಪಾಗುತ್ತೆ. ವಾಜಪೇಯಿ ಅವರು ವಾಜಪೇಯಿ ಅವರು ಅಂದೇ ನಮಗೆ ಸಂಕಲ್ಪವನ್ನು ಕೊಟ್ಟು ಹೋಗಿದ್ರು ಅಖಂಡ ಭಾರತದ್ದು. वाजपेयी ಅವರು ಹೇಳ್ತಾರೆ, 15 अगस्त का दिन कहता आजादी अभी अधूरी है, सपने सच होना बाकी है, रावी की शपथ न पूरी है. ರಾವಿಯ ಶಪಥ ಇನ್ನು ಸಂಪೂರ್ಣ ಆಗಿಲ್ಲ. ಯಾವ ಸಿಂಧೂ ನದಿ ಮೇಲೆ ನಿಂತು ಪ್ರಮಾಣ ಮಾಡಿ ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಹರಿತಿರುವಂತ ರಾವಿ ನದಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಭಾರತ ವಿಭಜನೆ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಭಾರತ ವಿಭಜನೆ ಅದೇ ಜವಾಹರ್ಲಾಲ್ ನೆಹರು ಅವರ ಕಣ್ಣು ಮುಂದೆ ಆಯ್ತು. ವಿಭಜಿತ ಭಾರತದ ಮೊದಲನೇ ಪ್ರಧಾನಮಂತ್ರಿ ನೆಹರು ಅವರೇ ಆಗಿ ಬಂದ್ರು. ನೆಹರು ಅವರು ಆಳಿದಂತೆ ಈ ಭಾರತ ದೇಶದಲ್ಲಿ ಇನ್ಯಾವತ್ತೂ ಸಿಂಧು ನದಿ ಹರಿಲೇ ಇಲ್ಲ. ನಮ್ಮ ಸ್ವತಂತ್ರ ಹೋರಾಟಗಾರರ ಸಂಕಲ್ಪ, ನಮ್ಮ ಕ್ರಾಂತಿಕಾರಿಗಳ ಸಂಕಲ್ಪ, ಇತಿಹಾಸದಲ್ಲಿ ಆಗಿ ಹೋದಂತ ಹಿರಿಯರ ಸಂಕಲ್ಪ, ನಾಥುರಾಮ್ ಗೂಡ್ಸೆ ಅವರು ಬರೆದಂತ ಅವರ ಒಂದು ಪುಸ್ತಕ ಇದೆ, ಗೋಪಾಲ್ ಗೂಡ್ಸೆ ಅವರು ಬರೆದಂತ ಪುಸ್ತಕ. ನಾಥುರಾಮ್ ಗೂಡ್ಸೆ ಅವರ ಜೀವನದ ಆಧಾರವಾಗಿ ಗಾಂಧಿ ಹತ್ಯಾಹಣಿಮಿ ಅಂತ ಮರಾಠಿ ಪುಸ್ತಕ, ಆಂಗ್ಲ ಅನುವಾದ ಇದೆ ಗಾಂಧಿ ಅಸಾಸಿನೇಷನ್ ಅಂಡ್ ಡೈ ಅಂತ. ಆ ಪುಸ್ತಕದ 7ನೇ ಅಧ್ಯಾಯ ಥ್ರೋ ಮೈ ಆಶಸ್ ಇಂಟು ದ ಇಂಡಸ್ ರಿವರ್. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾಥುರಾಮ್ ಗೂಡ್ಸೆ ಅವರ ಕೊನೆಯ ಆಸೆ ತಮ್ಮ ಅಸ್ಥಿಗಳನ್ನ ಸ್ವತಂತ್ರ ಭಾರತದಲ್ಲಿ ಹರಿಯುವಂತ ಸಿಂಧೂ ನದಿನಲ್ಲಿ ವಿಸರ್ಜಿಸಬೇಕು ಅಂತ. ಅವರ ಕನಸು ಇವತ್ತಿಗೂ ನನಸಾಗ್ಲಿಲ್ಲ. ಭಾರತ ಸ್ವತಂತ್ರ ಆಯಿತು. ಸ್ವತಂತ್ರ ಭಾರತದಲ್ಲಿ ಇವತ್ತಿಗೂ ಸಿಂಧು ನದಿ ಹರಿಲಿಲ್ಲ. ಆದ್ರಿಂದ ಅವರ ಅಸ್ಥಿ ಪಂಜರಗಳನ್ನ ಇವತ್ತಿಗೂ ನಾವು ಮಣ್ಣಲ್ಲಿ ಅಸ್ಥಿಗಳನ್ನ ಜೋಪಾನವಾಗಿ ಇಟ್ಕೊಂಡಿದ್ದೀವಿ. ಯಾವತ್ತು ಸ್ವತಂತ್ರ ಭಾರತದ ಅಖಂಡ ಭಾರತದಲ್ಲಿ ಸಿಂಧು ನದಿ ಹರಿಯುತ್ತೋ ಆ ಅಖಂಡ ಭಾರತದಲ್ಲಿ ಹರಿಯುವಂತ ಸಿಂಧು ನದಿಯಲ್ಲೇ ನಾಥುರಾಮ್ ಗೂಡ್ಸೆ ಅವರ ಆಸ್ತಿಗಳನ್ನ ವಿಸರ್ಜಿಸ್ತೀವಿ ನಾವು ಅಂತ ಪ್ರಮಾಣವನ್ನ ತೊಟ್ಟು ನಾಥುರಾಮ್ ಗೂಡ್ಸೆ ಅವರ ಕುಟುಂಬದವರು ಇವತ್ತಿಗೂ ಬದುಕಿದ್ದಾರೆ. ಅಂತವರ ಕನಸುಗಳು ಭಗ್ನಗೊಂಡವಲ್ಲ, ಅಂತವರ ಕನಸು ಅದನ್ನ ಉಲ್ಲೇಖಿಸಿ ಹೇಳ್ತಾರೆ ವಾಜಪೇಯಿ ಅವರು. ಯಾರು 15 अगस्त का दिन कहता आजादी अभी अधूरी है, सपने सच होना बाकी है, रावी की शपथ न पूरी है, जिनके लाशों पर पगडंडी पर आजादी भारत में आई वे आज भी है काना बदोश, उन पे गम की काली बदली छाई. कोलकाता के फुटपाथों पर जो आदि पानी सहते हैं उनसे पूछो 15 अगस्त के बारे में क्या कहते हैं. भूखों को गोली, नंगों को हथियार पहनाए जाते हैं, सूखे खंडों से जिहादी नारे लगवाए जाते हैं. बस इसीलिए तो कहता हूँ आजादी अभी अधूरी है, बस कुछ दिन की मजबूरी है. वो दिन दूर नहीं जब खंडित भारत को पुनः अखंड बनाएंगे, गिलगित से गारो पर्वत तक आजादी पर्व मनाएंगे. उस स्वर्ण दिवस के लिए आज से कमर कसे, बलिदान करे, जो पाया उसमें खो न जाए, जो खोया उसका ध्यान करे. ವಾಜಪೇಯಿ ಅವರು ಕರೆ ಕೊಟ್ಟು ಹೇಳಿದ್ರು, ಮುಂದೊಂದು ದಿನ ಬರುತ್ತೆ, ಅಪೂರ್ಣವಾಗಿರುವಂತಹ ಆಗಸ್ಟ್ 15ರ ಸ್ವತಂತ್ರವನ್ನು ಸಂಪೂರ್ಣಗೊಳಿಸ್ತೀವಿ, ಗಿಲ್ಗಿತ್ ಸೆ ಗಾರೋ ಪರ್ವತದವರೆಗೂ ಅಖಂಡ ಭಾರತವನ್ನು ನಿರ್ಮಿಸ್ತೀವಿ, ಅವತ್ತು ನಿಜವಾದ ಸಂಭ್ರಮಾಚರಣೆಯನ್ನು ನಾವು ಭಾರತೀಯರು ಆಚರಿಸ್ತೀವಿ ಅಂತ ವಾಜಪೇಯಿ ಅವರು ಕೊಟ್ಟಂತ ತತ್ವ ಅದು ಸಾಕಾರಗೊಳ್ಳಲಿ. ನನ್ನ ತಲೆಮಾರು ಆಗುತ್ತೋ ಇಲ್ವೋ, ಮುಂದಿನ ತಲೆಮಾರಿಗಾದ್ರೂ ಅಖಂಡ ಭಾರತದ ಸಂಕಲ್ಪವನ್ನು ಕೊಡೋಣ. ಆಗಿರೋದು 79 ವರ್ಷ ಅಷ್ಟೇ ವಿಭಜನೆಗೊಂಡು. ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ 79 ವರ್ಷ 80 ವರ್ಷ ಬಹಳ ದೊಡ್ಡದಾಗುವುದು. ದೇಶದ ಇತಿಹಾಸದಲ್ಲಿ, ಒಂದು ಇಡೀ ದೇಶದ ಜೀವನದಲ್ಲಿ 7.5 ದಶಕ ಬಹಳ ಚಿಕ್ಕದು. 500 ವರ್ಷ ಹೋರಾಟ ಮಾಡಿ ಒಂದು ಮಂದಿರ ಕಟ್ಟಿಸ್ಕೊಂಡಿದ್ದೀವಿ ನಾವು. 500 ವರ್ಷ ರಾಮ ಮಂದಿರದ ಬಾಗಿಲು ಮುಚ್ಚಿರಬೇಕಾದ್ರೂ ನಮ್ಮ ಹಿರಿಯರು ರಾಮರ ಕನಸನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಗೋರಿ ಗಜನಿ ಅಂತವರು ಬಂದು ಮಂದಿರವನ್ನ ತುಂಡು ಮಾಡಿದ್ರು. ಆದ್ರೆ ಮನೆಯಲ್ಲಿ 500 ವರ್ಷಗಳ ಕಾಲ ಅಣ್ಣ ತಮ್ಮ ಹುಟ್ಟಿದ್ರೆ, ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೆ ರಾಮ ಲಕ್ಷ್ಮಣ ಅಂತ ನಮ್ಮ ತಾಯಿಂದ್ರು ನಾಮಕರಣ ಮಾಡಿ ರಾಮ ಲಕ್ಷ್ಮಣನಂತೆ ಬದುಕಪ್ಪ ನೀನು ಅಂತ ರಾಮರ ಆದರ್ಶ ಕೊಟ್ಟು ಹೋಗಿದ್ದಾರಲ್ಲ. 500 ವರ್ಷ ಅವ್ರ ಸಂಕಲ್ಪ ಮುಂದುವರಿಸಬಹುದಂದ್ರೆ ಇನ್ನು 10 ವರ್ಷ ನಮ್ಮಿಂದ ಸಂಕಲ್ಪ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ವಾ? ಅಖಂಡ ಭಾರತ ಸಾಕಾರ ಆಗುವ ಸಂದರ್ಭಕ್ಕೆ ಬಂದಿದೆ. ಕೇಳಿಕೊಂಡ್ರೆ ಶ್ರೀಲಂಕಾ ನಮ್ಮ ಜೊತೆ ಸೇರುವಂತ ಪರಿಸ್ಥಿತಿಯಲ್ಲಿ ಶ್ರೀಲಂಕಾ ಇದೆ. ನೇಪಾಳ ಅಂತೂ ಸಾಂಸ್ಕೃತಿಕವಾಗಿ ಭಾರತದಲ್ಲೇ ಒಂದಾಗಿರುವಂತ ಭೂಮಿ ಅದು. ಟಿಬೆಟ್ ಅಂತೂ ಇವತ್ತಿಗೂ
ಒಂದಾಗುವ ಪರಿಸ್ಥಿತಿಯಲ್ಲಿ ಬಂದಿರುವಾಗ ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ, ನಮ್ಮ ಜಾಗೃತಿ, ನಮ್ಮ ಜನರ ಜಾಗೃತಿ, ನಮ್ಮ ಮಕ್ಕಳ ಜಾಗೃತಿ. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಮಕ್ಕಳನ್ನ ಜಾಗೃತಿಗೊಳಿಸುವಂತ ಕೆಲಸದಲ್ಲಿ ನಾವು ನಿರತರಾಗೋಣ. ಅಖಂಡ ಭಾರತದ ಸಂಕಲ್ಪದ ಕನಸನ್ನ ಮಕ್ಕಳಲ್ಲಿ ಬಿತ್ತುತ್ತಾ ಹೋಗೋಣ. ಆ ತಪಸ್ಸಿಗೋಸ್ಕರ ಶ್ರಮಿಸಿ ಅಂತ ಮಕ್ಕಳಲ್ಲಿ ತಿಳಿಸ್ತಾ ಹೋಗೋಣ. ನಮ್ಮ ಮುಂದೆ ಆಗುವಂತ ವೈಚಾರಿಕ ದಾಳಿಗಳಿಗೆ ಉತ್ತರ ಕೊಡುವಷ್ಟು ಸಮರ್ಥರಾಗಿ ನಮ್ಮ ಮಕ್ಕಳನ್ನ ಬೆಳೆಸೋಣ. ನಮ್ಮ ಮುಂದೆ ಪ್ರಶ್ನೆಗಳು ಬಂದ್ರೆ, ಅಖಂಡ ಭಾರತದ ಕುರಿತಾಗಿ ಪ್ರಶ್ನೆಗಳು ಬಂದ್ರೆ, ನಮ್ಮ ಧರ್ಮದ ಕುರಿತಾಗಿ ಪ್ರಶ್ನೆಗಳು ಬಂದ್ರೆ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಕುರಿತಾಗಿ ಪ್ರಶ್ನೆಗಳು ಬಂದ್ರೆ, ನಮ್ಮ ಮಂದಿರಗಳ ಕುರಿತಾಗಿ ಪ್ರಶ್ನೆ ಬಂದ್ರೆ, ಮಾಡಿದವರಿದ್ದಾರೆ. ನಾವು ಹೇಳ್ತೀವಿ 500 ವರ್ಷ ಹೋರಾಟ ಮಾಡಿ ರಾಮ ಮಂದಿರ ಕಟ್ಟಿದ್ದೀವಿ. ಅವ್ರು ಪ್ರಶ್ನೆ ಮಾಡ್ತಾರೆ, ರಾಮರಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ಮಾತ್ರ ಏನು ಸಾಕ್ಷಿ ಇದೆ? ಅವೆಲ್ಲ ಕಾಲ್ಪನಿಕ ಅಲ್ವಾ, ಪೌರಾಣಿಕ ಅಲ್ವಾ? ಪ್ರಶ್ನೆ ಮಾಡೋರಿದ್ದಾರೆ. ಮಾಡೋರೇ ಸಾಮಾನ್ಯರಲ್ಲ. ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿಯ ಪರವಾಗಿ ಹಿಂದೂಗಳ ಹತ್ರ ಏನು ಸಾಕ್ಷಿ, ಏನ್ ಪುರಾವೆ? ಈ ಪ್ರಶ್ನೆ ಮುಂದೆ ನಮ್ಮನೆ ಬಾಗಿಲವರೆಗೂ ಬರುತ್ತೆ. ನಮ್ಮ ಮಕ್ಕಳ ಮುಂದೆ ನಿಂತು ಕೇಳ್ತಾರೆ, ರಾಮನ ಅಸ್ತಿತ್ವಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ, ಏನ್ ಪುರಾವೆ? ನಮ್ಮ ಮಕ್ಕಳಲ್ಲಿ ಎಷ್ಟು ಜಾಗೃತಿ ನಾವು ತಂದಿರಬೇಕಂದ್ರೆ, ಮನೆಯ ಒಂದೊಂದು ಹಿಂದೂ ಮಗು ಎದೆಬ್ಬಿಸ್ಕೊಂಡೇ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ಭಗವಂತನ ಕೃಪಾಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆಯ ಒಂದೊಂದು ಮಗುವಿನಲ್ಲೂ ಜಾಗೃತಿ ತರುವಂತ ಕೆಲಸ ನಾವು ಮಾಡಿದ್ರೆ ಸಾಕು. ಧರ್ಮ ಜಾಗೃತಿ ಆಯ್ತಂತ, ರಾಷ್ಟ್ರ ಜಾಗೃತಿ ಆಯ್ತಂತ. ಇಷ್ಟು ಕೆಲಸವನ್ನ ಒಬ್ಬೊಬ್ಬರು ಮಾಡೋಣ. ನಮ್ಮ ಕೈಲಾಗುವಂತ ಕೆಲಸ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ, ರಾಷ್ಟ್ರ ಜಾಗೃತಿ ಆಗುತ್ತಾ? ಮಾತಾಡಿ ಜಾಗೃತಿ ಮಾಡಿ. ಹಾಡಾಡಿ ಆಗುತ್ತಾ? ಹಾಡಾಡಿ ದೇಶ ಜಾಗೃತಿ ಮಾಡಿ. ಬರೆದು ಜಾಗೃತಿ ಮೂಡಿಸ್ಲಿಕ್ಕಾಗುತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ದೇಶ ಜಾಗೃತಿ ಮಾಡಿ. ಆಗ್ಲಿಲ್ವಾ? ಒಂದು ಜೈಕಾರ ದೇಶ ಧರ್ಮದ ಪರವಾಗಿ ಹಾಕ್ಲಿಕ್ಕಾಗುತ್ತಾ? ಒಂದ್ ಜೈಕಾರ ಹಾಕಿ ದೇಶ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಒಬ್ಬೊಬ್ಬ ಹಿಂದೂ ಇಷ್ಟನ್ನ ಮಾಡೋಣ. ದೇಶ ಜಾಗೃತಿ ಆಗಲಿ, ಧರ್ಮ ಜಾಗೃತಿ ಆಗಲಿ, ಅಖಂಡ ಭಾರತದ ಸಂಕಲ್ಪ ನನಸಾಗ್ಲಿ. ವಿಷ್ಣು ಪುರಾಣದಲ್ಲಿ ವರ್ಣಿಸಿರುವಂತ ತಾಯಿ ಭಾರತಾಂಬೆ ಸ್ವರೂಪ, ಬಂಕೆ ಮರುವರ್ಣಿಸಿರುವಂತ ತಾಯಿ ಭಾರತಾಂಬೆ ಸ್ವರೂಪ, ಅರವಿಂದರು ಕಂಡಂತ ವಸುಗರ್ಭಧಾರಿಣಿಯಾದಂತ ತಾಯಿ ಭಾರತೀಯ ಸ್ವರೂಪ, ಆ ತಾಯಿ ಅಖಂಡ ಸ್ವರೂಪವನ್ನು ಕಾಣುವಂತ ಸೌಭಾಗ್ಯ ನಮ್ಮದಾಗ್ಲಿ. ಆಗ್ಲಿಲ್ಲ, ಮುಂದಿನ ಪೀಳಿಗೆದಾಗ್ಲಿ. ಈ ಭಾರತ ಮತ್ತೊಮ್ಮೆ ಭವ್ಯವಾಗ್ಲಿ. ನಮ್ಮ ಸಂಘಟನೆಗಳ ಮೂಲಕ ದೇಶದ ಜಾಗೃತಿ ಹೀಗೆ ಮುಂದುವರಲಿ ಅಂತ ಕೇಳ್ಕೊಂತ ನಂಗೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಎಲ್ಲಾ ಕಾರ್ಯಕರ್ತ ಅಣ್ಣಂದರಿಗೆ ಒಂದು ಕಾರ್ಯಕ್ರಮ ಊರದಲ್ಲಿ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ, ತಿಂಗಳಗಟ್ಟಲೆ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು, ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು. ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗಬೇಕಂತ ಮನೆ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡುತ್ತಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದಿರು ನಮ್ಮಿಂದ ಏನನ್ನು ಬಯಸೋದಿಲ್ಲ. ನಾವೇನ್ ಕೊಡಬಲ್ಲವೋ ಅವರಿಗೆ ಏನು ಕೊಡುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮ್ಮಲ್ಲೆಲ್ಲ ಒಂದು ವಿನಂತಿ, ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕು ಮುಂಚೆ ನೀವು ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ಊರಿನ ಗ್ರಾಮಸ್ಥರು ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲನ್ನ ತಟ್ಟಿ, ಮನೆ ಕೆಲಸ ಬದಿಗಿಟ್ಟು ಬಂದು ದೇಶದ ಕೆಲಸ ಮಾಡ್ತಿದ್ಯಾ, ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ ಅಂತ ಹೇಳಿ ನಾವೇ ಹಿರಿಯರಾಗಿ ಕೂತು ದೇಶ ಧರ್ಮದ ಕೆಲಸ ವಾಡ್ చేసుకుంటారులే, వీడు చేసుకుంటారులే, వాడున్నారు కదా చేసుకుంటారంತ ಹೇಳ್ಕೊಂಡು ತಿರುಗಾಡ್ತಿರ್ಬೇಕಾದ್ರೆ 20-25 ವರ್ಷ ಅರಿಯದ ಯುವಕರು ಎಲ್ಲಾ ಕೆಲಸ ಬದಿಗಿಟ್ಟು ಬಂದು ನಮಗೋಸ್ಕರ ಶ್ರಮಿಸಿರ್ತಾರೆ. ಆ ಕಾರ್ಯಕರ್ತ ರಕ್ಷಣೆ ನಮ್ಮ ಹೊಣೆ.
ಬಜರಂಗಳದ ಸಮಸ್ತ ಕಾರ್ಯಕರ್ತರಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ ಗುರು ಮಹಾರಾಜು ಶಾರದಾ ಮಾತನ್ನು ಕೇಳಿ ಆಡಿಸುವಂತ ಎರಡು ಮಾತನ್ನು ಕೇಳಿಸಿಕೊಂಡಂತ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೊಮ್ಮೆ ಜಯಕಾರ ಹಾಕ್ಬಿಡೋಣ. ದಯವಿಟ್ಟು ನಿಮ್ಮ ಎರಡೂ ಕೈಗಳನ್ನ ಗಾಡಿನ ತೂರ್ತ ಉಚ್ಚಕಂಠದಿಂದ ಭಾರತ ಮಾತೆಗೆ ನನ್ನ ಜೊತೆ ಜಯಘೋಷ ಹಾಕಿ ನಮ್ಮ ಜಯಘೋಷ ಸಮಸ್ತ ಕಂಠ ಭಾರತದಾದ್ಯಂತ ಪ್ರತಿಧ್ವನಿಸುವಂತಿರಲಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.